ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಆರಂಭ ಮಾಡೋಣ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಈ ಸಾಯಂಕಾಲದ ಆರಾಧನೆಯನ್ನು ಪ್ರಾರಂಭಿಸುವಂತೆ ನಾವೆಲ್ಲರೂ ಸಂಗೀತದಲ್ಲಿ 79ನೇ ಸಂಗೀತದ ಮೊದಲಿನ 2 ಚರಣಗಳನ್ನು ಹಾಡಿಕೊಳ್ಳೋಣ. ಕರ್ತ ನಿನ್ನ ಶ್ರಮೆಯಂ ಧ್ಯಾನಿಸ ಸಹಾಯ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ನಿನ್ನ ಅಪಾರವಾದ ಪ್ರೀತಿ, ಕೃಪೆ, ಕರುಣೆಯ ನಿಮಿತ್ತವಾಗಿ ಸ್ವಾಮಿ ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾದ ನಮ್ಮನ್ನು ಸ್ವಾಮಿ ಈ ಸುಂದರವಾದ ಆಲಯದಲ್ಲಿ 47 ದಿನಗಳವರೆಗೂ ಸ್ವಾಮಿ ನಿನ್ನ ಶ್ರಮ ಧ್ಯಾನವನ್ನು ಮಾಡುವಂಥ ಕೃಪೆಗೆ ನಮ್ಮನ್ನು ನಡೆಸಿದ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ತಂದೆಯಾದ ದೇವರೇ, ವಿಶೇಷವಾಗಿ ಸ್ವಾಮಿ ಈ ಸಾಯಂಕಾಲದ ಸಮಯದಲ್ಲಿ ಈ ಆಲಯಕ್ಕೆ ಸ್ವಾಮಿ ನಿನ್ನ ಮಕ್ಕಳಾದ ನಾವೆಲ್ಲರೂ ಬರುವಂಥ ಒಂದು ಕೃಪೆಗೆ ನಮ್ಮನ್ನು ನಡೆಸಿದ್ದಿ ಕರ್ತನೆ. ತಲೆಬಾಗಿರುವಂಥ ಪ್ರತಿಯೊಂದೊಂದು ಆತ್ಮದೊಂದಿಗೆ ನೀನು ಮಾತನಾಡು ಸ್ವಾಮಿ. ಯಾವ ಉದ್ದೇಶದಿಂದ ನಾವು ಈ ಆಲಯಕ್ಕೆ ಸೇರಿ ಬಂದಿದ್ದೇವೆ ಕರ್ತನೆ, ತಂದೆಯಾದ ದೇವರೇ, ಇಲ್ಲಿ ಬಿತ್ತುವಂಥ ವಾಕ್ಯಗಳು ಸ್ವಾಮಿ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿ ನಮ್ಮ ಜೀವನದಲ್ಲಿ ಸ್ವಾಮಿ ನಾವು ಈ ವಾಕ್ಯಗಳನ್ನು, ಇದರ ಮರ್ಮವನ್ನು ಅಳವಡಿಸಿಕೊಂಡು ಸ್ವಾಮಿ ನಾವು ಮುಂದೆ ನಮ್ಮ ಜೀವನದಲ್ಲಿ ನಿನ್ನ ಮಕ್ಕಳಾಗಿ ಬದುಕಲು, ನಿನ್ನ ರಾಜ್ಯದ ಮಹಿಮೆಗಾಗಿ ನಾವು ಬಾಳಲು ನಮಗೆ ಕೃಪೆಯನ್ನು ಕೊಡಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ವಿಶೇಷವಾಗಿ ಸ್ವಾಮಿ ನಮ್ಮ ಮಧ್ಯದಲ್ಲಿ ಅನೇಕ ಸೇವಕರು ಸ್ವಾಮಿ ಈ 47 ದಿವಸಗಳವರೆಗೂ ಬೇರೆ ಬೇರೆ ಸ್ಥಳಗಳಿಂದ ಸ್ವಾಮಿ ಬಂದು ನೀನು ಕೊಟ್ಟಿರುವಂಥ ಒಂದು ವಾಕ್ಯದ ಮನ್ನವನ್ನು ಸ್ವಾಮಿ ನಮ್ಮೆಲ್ಲರಿಗೂ ಬಿತ್ತುವಂಥ ಒಂದು ಕೃಪೆಗೆ ಅವರನ್ನು ನಡೆಸಿದಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಪ್ರತಿಯೊಬ್ಬೊಬ್ಬ ಸೇವಕರು ಸ್ವಾಮಿ ಬಿತ್ತುವಂಥ ಒಂದು ವಾಕ್ಯ ಸ್ವಾಮಿ ನಮ್ಮ ಹೃದಯಗಳಲ್ಲಿ, ನಮ್ಮ ಮನಗಳಲ್ಲಿ ಸ್ವಾಮಿ ಕಾರ್ಯ ಮಾಡಲಿಕ್ಕಾಗುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಕೇವಲ ಕಿವಿಗಳಿಂದ ನಾವು ಅವುಗಳನ್ನು ಆಲಿಸದೆ ಸ್ವಾಮಿ ನಮ್ಮ ನಿಜವಾದ ದಿನನಿತ್ಯದ ಜೀವನದಲ್ಲಿ ಸ್ವಾಮಿ ಅವುಗಳನ್ನು ಅಳವಡಿಸಿಕೊಳ್ಳಲಿಕ್ಕಾಗುವಂತೆ ನಮಗೆ ಕೃಪೆ ತೋರು ಸ್ವಾಮಿ. ಇಂದಿನ ದಿನ ಸ್ವಾಮಿ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಬ್ರದರಿನಾಥ್ ಅಯ್ಯನವರು ಬಂದು ಸ್ವಾಮಿ ವಾಕ್ಯದ ಮನ್ನವನ್ನು ನಮಗೆ ಉಣಬಡಿಸುವಾಗ ಸ್ವಾಮಿ ಆ ಮಗನ ಜೊತೆಗೆ ನೀನು ಕರ್ತನೆ
ಅವರ ಬಾಯಿಂದ ಹೊರಡುವಂಥ ಮಾತು ನಿನ್ನ ಮಾತಾಗಿರಲಿ ಕರ್ತನೆ. ನಮ್ಮ ಹೃದಯ ಮನಗಳಲ್ಲಿ ಸ್ವಾಮಿ ಕಾರ್ಯ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಹೌದು ತಂದೆಯಾದ ದೇವರೇ, ಈ ವಿಶೇಷವಾದ ಆರಾಧನೆಗೆ ಬಂದಿರುವಂಥ ಎಲ್ಲರ ನೀನು ಆಶೀರ್ವದಿಸು ಸ್ವಾಮಿ. ಬಾರದೇ ಇರುವಂಥವ್ರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಯಾವ ಕಾರಣದಿಂದ ಎಲ್ಲಿದ್ದಾರೋ ಗೊತ್ತಿಲ್ಲ ಸ್ವಾಮಿ, ಆದರೆ ಸ್ವಾಮಿ ಎಲ್ಲರ ಹೃದಯಗಳಲ್ಲಿ ಸ್ವಾಮಿ ನೀನು ಕಾರ್ಯ ಮಾಡು. ತಂದೆಯಾದ ದೇವರು ನಮ್ಮ ಸಭೆಯನ್ನು ಆಶೀರ್ವದಿಸು ಸ್ವಾಮಿ. ಸಭಾಪಾಲಕರನ್ನು, ಸಭಾಪಾಲನಾ ಸಮಿತಿಯನ್ನು ಮತ್ತು ಸಭೆಯಲ್ಲಿ ನಡೆಯುವಂಥ ಎಲ್ಲ ವಿಶೇಷವಾದ ಚಟುವಟಿಕೆಗಳನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಕೊಡುತ್ತೇನೆ ರಾಜ. ತಂದೆಯಾದ ದೇವರೇ, ಬೆಳಗಿನ ಆರಾಧನೆಯನ್ನು ಸ್ವಾಮಿ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳೆಲ್ಲರೂ ಸೇರಿ ಬಂದು ತಂದೆಯೇ ನಿನ್ನನ್ನು ಸ್ತುತಿಸುವಂತೆ ನಿನ್ನ ಕೊಂಡಾಡುವಂಥ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಆ ಬೆಳಗಿನ ಆರಾಧನೆಯಿಂದ ಸ್ವಾಮಿ ಅನೇಕ ಸ್ವಾಮಿ ತಂದೆಯಾದ ದೇವರೇ ವಿಶೇಷವಾದ ಆಶೀರ್ವಾದಗಳನ್ನು ನಮ್ಮ ಸಭೆಯವರು ನಾವೆಲ್ಲರೂ ಹೊಂದಿದ್ದೇವೆ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಸಾಯಂಕಾಲದ ಆರಾಧನೆಗಳನ್ನು ಹಾಗೂ ವಾರದ ಉದ್ದಕ್ಕೂ ನಡೆಯುವಂಥ ಎಲ್ಲ ಆರಾಧನೆಯಲ್ಲಿ ಸ್ವಾಮಿ ನೀನು ಇದ್ದುಕೊಂಡು ಸ್ವಾಮಿ ನಮ್ಮನ್ನೆಲ್ಲರನ್ನು ನೀನು ಆಶೀರ್ವದಿಸಬೇಕೆಂಬುದ ನಾನು ಬೇಡಿಕೊಳ್ಳುತ್ತೇನೆ. ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್. ಈಗ ನಾವು ಹಾಡುವಂಥ ಸಂಗೀತದಲ್ಲಿ 248ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ತದನಂತರ ಪಾರಾಯಣ ಪಾಠವು ಓದಲಾಗುವುದು. ಸಂಗೀತ 248 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. 65ನೇ ಸಂಕೀರ್ತನೆ, ಕೀರ್ತನೆಯಲ್ಲಿ ಸಂಕೀರ್ತನೆಯಲ್ಲಿ 64ನೇ ಕೀರ್ತನೆಯನ್ನು 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಕೀರ್ತನೆಯಲ್ಲಿ 64ನೇ ಸಂಕೀರ್ತನೆ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಶಿಲುಬೆಯ ಹೋತವ ನೀನೇ, ಯೇಸು ನೀನೇ. ಶಿಲುಬೆಯ ಹೋತವ ನೀನೇ, ಯೇಸು ನೀನೇ. ಲಲಿತ ನಿವಾಸವ ಪೀಠವ ನೀನೇ, ಲಲಿತ ನಿವಾಸವ ಪೀಠವನೇನೆ. ಗಿಳಿಯೋಳೆ ಮನು ಪಡ ಕೊಂಡವನೇನೆ, ಗಿಳಿಯೋಳೆ ಮನು ಪಡ ಕೊಂಡವನೇನೆ, ಗಿಳಿಯೋಳೆ ಮನು ಪಡ ಕೊಂಡವನೇನೆ. ಶಿಲುಬೆಯ ಹೋತವ ನೀನೇ, ಯೇಸು ನೀನೇ. ಶಿಲುಬೆಯ ಹೋತವ ನೀನೇ, ಯೇಸು ನೀನೇ. ಪಾಪದ ಕಷ್ಟವ ಹೇಗೆ ಪನೇನೆ, ಪಾಪದ ಕಷ್ಟವ ಹೇಗೆ ಪೇನೇನೆ. ತಾಪವ ಹೊಂದಿದ ರಕ್ಷಕ ನೀನೇ, ತಾಪವ ಹೊಂದಿದ ರಕ್ಷಕ ನೀನೇ, ತಾಪವ ಹೊಂದಿದ ರಕ್ಷಕ ನೀನೇ. ಶಿಲುಬೆಯ ಹೋತವ ನೀನೇ, ಯೇಸು ನೀನೇ. ಶಿಲುಬೆಯ ಹೋತವ ನೀನೇ, ಯೇಸು ನೀನೇ. ಶ್ರಮದಾನದ 18ನೇ ದಿನಕ್ಕೆ ನೇಮಕವಾದ ವೇದ ಪಾರಾಯಣದ ವಾಕ್ಯ ಭಾಗವು ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಸ್ಥಾಪಕರು 4ನೇ ಅಧ್ಯಾಯ 4ರಿಂದ 10ರವರೆಗೆ. ನ್ಯಾಯಸ್ಥಾಪಕರು 4ನೇ ಅಧ್ಯಾಯ 4ರಿಂದ 10ರವರೆಗೆ. ಆ ಕಾಲದಲ್ಲಿ ಲಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸಿದ್ದಳು.
ಆಕೆಯು ಎಫ್ರಾಹಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರ ವೃಕ್ಷವೆಂದು ಹೆಸರುಗೊಂಡ ಮರ ಕೆಳಗೆ ಆಸೀನರಾಗಿರುವಲ್ಲಿ ಇಸ್ರಾಯೇಲರ ನ್ಯಾಯ ನಿರ್ಣಯಗೋಸ್ಕರ ಆಕೆಯ ಬಳಿಗೆ ಬರುತ್ತಿದ್ದರು. ಆಕೆಯು ನಫ್ತಾಲಿ ದೇಶದ ಕೇದೇಶ್ ಊರಿನಲ್ಲಿದ್ದ ಅಭಿನೋವನ ಮಗನಾದ ಬಾರಾಕನನ್ನು ಕರೆಕಳುಹಿಸಿ ಅವನಿಗೆ, ನಿಶ್ಚಯವಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ಎದ್ದು ನಫ್ತಾಲ್ ಜೆಬುಲೂನ್ ಕುಲಗಳಿಂದ 10,000 ಜನಗಳನ್ನು ಕಳುಹಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾಬೀನನ ಸೇನಾಧಿಪತಿಯಾದ ಸಿಸೇರನನ್ನು ಅವನ ಸೈನ್ಯ ರಥಗಳನ್ನು ನಿನ್ನ ಬಳಿಗೆ ಕಿಶೋನ್ ಹಳ್ಳಕ್ಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಆಜ್ಞಾಪಿಸಿದ್ದಾನೆ ಅಂದಳು. ಬಾರಾಕನು ಆಕೆಗೆ, ನೀನು ನನ್ನ ಸಂಗಡ ಬರುವುದಾದರೆ ಹೋಗುವೆನು, ಇಲ್ಲವಾದರೆ ಹೋಗುವುದಿಲ್ಲ ಅನ್ನಲು ಆಕೆಯು, ನಾನು ಹೇಗೋ ನಿನ್ನ ಸಂಗಡ ಬರುವೆನು, ಆದರೆ ಈ ಯುದ್ಧ ಪ್ರಯಾಣದಲ್ಲಿ ಉಂಟಾಗುವ ಮಾನವು ನಿನಗಲ್ಲ. ಯೆಹೋವನು ಸಿಸೇರನನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡುವನು ಎಂದು ಹೇಳಿ ಎದ್ದು ಬಾರಾಕನೊಡನೆ ಕೇದೇಶಿಗೆ ಹೋದಳು. ಮತ್ತು ಬಾರಾಕನು ಜೆಬುಲೂನರು ನಫ್ತಾಲರನ್ನು ಕೇದೇಶಿಗೆ ಕರೆಸಿದನು. ಅವರಲ್ಲಿ 10,000 ಮಂದಿ ಅವರ ಹೆಜ್ಜೆ ಹಿಡಿದು ಯುದ್ಧಕ್ಕೆ ಹೋದರು. ದೆಬೋರಳು ಹೋದಳು ಎಂಬುದೇ. ಪ್ರಕಟಣೆ. ಇಂದು ನಮ್ಮ ಮಧ್ಯದಲ್ಲಿ ಸಂದೇಶಕರಾಗಿ ರೆವರೆಂಡ್ ಬದ್ರಿನಾಥ್ ಎಂ ಅಯ್ಯನವರು ಬಂದಿರುವರು. ನಿನ್ನೆ, ಇವತ್ತು ಮತ್ತು ನಾಳೆಯ ದಿನ ಇವರು ದೇವರ ವಾಕ್ಯ ಸಂದೇಶವನ್ನು ನಮಗೆ ಕೊಡಲಿರುವರು. ಆದ್ದರಿಂದ ಇವರನ್ನು ನಾವು ಸಭಾಪಾಲಕರ ಪರವಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಹೇಳುತ್ತೇನೆ. ನಾವು ಕಾಣಿಕೆಗಳನ್ನು ಕೂಡಿಸುವಂಥ ಸಂದರ್ಭದಲ್ಲಿ ಸಂಕೀರ್ತನೆಯಲ್ಲಿ 65ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ನಮ್ಮ ಕಾಣಿಕೆಗಳನ್ನು ಕೂಡಿಸುವಲ್ಲಿ 65ನೇ ಸಂಕೀರ್ತನೆಯ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಶಿಕ್ಷೆ
ಗಾಸಿ ಹೊಂದಿದ ನೋಡಿರಿ, ಗಾಸಿ ಹೊಂದಿದ ನೋಡಿರಿ. ಕೇತುಸೆ ಮನೆಯಲ್ಲಿ ಶಾಪವ ಹೋತು ವ್ಯಾಕುಲ ಪಟ್ಟನು, ಹೋತು ವ್ಯಾಕುಲ ಪಟ್ಟನು. ಭೂತ ಭೂತ ಭರತ ಬೆವರನು ಮಾತೆಯಾತನು ಸುರಿದನು. ಭೂತ ಭೂತ ಭರತ ಬೆವರನು ಮಾತೆಯಾತನು ಸುರಿದನು. ಯೇಸು ಕಾತನು ಸಲಾರೆ ಹರಿದರು ತಿರವ ನೋಡಿರಿ, ಹರಿದರು ತಿರವ ನೋಡಿರಿ. ದುರಿತ ಪೂರಿತ ಜನರಿಗಾಗಿ ಶಿರವು ನೊಂದಿತು ನೋಡಿರಿ, ದುರಿತ ಪೂರಿತ ಜನರಿಗಾಗಿ ಶಿರವು ನೊಂದಿತು ನೋಡಿರಿ. ಯೇಸು ಕಾತನು ಸಲಾರೆ ಮನು ಗಾಸಿ ಹೊಂದಿದ ನೋಡಿರಿ, ಗಾಸಿ ಹೊಂದಿದ ನೋಡಿರಿ. ಅಯ್ಯೋ ಕಾಣಿಕೆಗಾಗಿ ಪ್ರಾರ್ಥಿಸಬೇಕಾಗಿದೆ. ನಮ್ಮ ಕಾಣಿಕೆಗಳನ್ನು ದೇವರ ಸನ್ನಿಧಾನದಲ್ಲಿ ನಾವು ಸಮರ್ಪಿಸಿ ಪ್ರಾರ್ಥನೆ ಮಾಡುವ. ಉನ್ನತ ಲೋಕವನ್ನು ನಮಗೋಸ್ಕರವಾಗಿ ತೊರೆದು ದಾಸನ ರೂಪವನ್ನು ನಮಗೋಸ್ಕರವಾಗಿ ಧರಿಸಿಕೊಂಡು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಹೇರಿಸುವುದಕ್ಕೋಸ್ಕರವಾಗಿ ಎಲ್ಲವನ್ನೂ ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಮಾನವರಿಗೆ ಸದೃಶ್ಯನಾಗಿರುವಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಂಜೆಯ ಸುಂದರವಾದ ಸಮಯದಲ್ಲಿ ಅಪ್ಪ, ನಿನ್ನ ಆಲಯದಲ್ಲಿ ಕುಳಿತು ನಿನ್ನನ್ನು ಆರಾಧಿಸುವಂಥದ್ದು, ನಿನ್ನನ್ನು ಕೊಂಡಾಡುವಂಥದ್ದು ನಮಗೆ ನೀನು ಕೊಟ್ಟಂಥ ದೊಡ್ಡ ಸೌಭಾಗ್ಯ ಸ್ವಾಮಿ. ಯಾಕೆಂದರೆ ಸಂಗೀತಗಾರನು ಹೇಳ್ತಾನೆ, ನಿನ್ನ ಆಲಯದಲ್ಲಿ ಕಳೆದಂಥ ಒಂದು ದಿವಸ ಅದು ಬೇರೆ ಸಹಸ್ರಾರು ದಿನಗಳಿಗಿಂತಲೂ ಕೂಡ ಉತ್ತಮೋತ್ತಮವಾಗಿದೆ ಅಂತೇಳಿ. ಹೌದು ಸ್ವಾಮಿ, ನಿನ್ನ ಆಲಯದಲ್ಲಿ ಪರಿಪೂರ್ಣವಾದ ಸಂತೋಷ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂಥ ಭಾಗ್ಯವಿದೆ ಎಂಬುದಾಗಿ ಸಂಗೀತಗಾರನು ಹೇಳಿದ ಹಾಗೆ ಸ್ವಾಮಿ, ನಿನ್ನ ಆಲಯಕ್ಕೆ ನಾವು ಬರುವಾಗಲೆಲ್ಲ ನಿನ್ನ ಪರಿಪೂರ್ಣವಾದ ಸಂತೋಷ, ನಿನ್ನ ಸೌಭಾಗ್ಯ, ನಿನ್ನ ಆನಂದಗಳಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ನಡೆಸ್ತಾ ಇದೆಯಾ. ಅದಕ್ಕಾಗಿ ನನಗೆ ಸ್ತೋತ್ರ. ಈಗಲೂ ಕರ್ತನೆ, ನಿನ್ನ ಆಲಯದಲ್ಲಿ ನಾವು ತಂದು ಸಮರ್ಪಿಸಿದಂಥ ನಮ್ಮ ಕಾಣಿಕೆಗಳನ್ನು ನಮ್ಮನ್ನು ನೀನು ಸ್ವೀಕಾರ ಮಾಡಿಕೋ ಸ್ವಾಮಿ. ಕಾಣಿಕೆಗಳನ್ನು ನಿನ್ನ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ಅರ್ಪಿಸುವಾಗ ಯಾವ್ಯಾವ ಬೇಡಿಕೆಗಳನ್ನು ಇಟ್ಟುಕೊಂಡು, ಯಾವ್ಯಾವ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಇಟ್ಟುಕೊಂಡು ಅವರು ಅರ್ಪಿಸಿದ್ದಾರೋ ಆ ಹೃದಯದ ಆಲೋಚನೆಗಳನ್ನು ನೀನು ಬಲ್ಲಂತವನಾಗಿದ್ದೀಯಾ. ಕೊಡಲಿಕ್ಕೆ ಶಕ್ತಿ ಸಾಲದಿರುವಂಥ ಕೈಗಳನ್ನು ಕೂಡ ನೀನು ಆಶೀರ್ವದಿಸು. ಈ ಕಾಣಿಕೆ ಸಭೆಯ ಅಭಿವೃದ್ಧಿಗಾಗಿ, ಸುವಾರ್ಥ ಸೇವೆಗಾಗಿ, ಸೇವಕರ ಕೊರತೆಗಳು ನೀಗಿಸಲ್ಪಡುವುದಕ್ಕಾಗಿ, ನಿನ್ನ ರಾಜ್ಯದ ವಿಸ್ತರಣೆಗಾಗಿ ಅದು ಉಪಯೋಗಿಸಲ್ಪಡಲಿ ಸ್ವಾಮಿ. ನಾವು ಬಿತ್ತುವ ಪ್ರತಿಯೊಂದೊಂದು ಕಾಣಿಕೆ ಅದು ಗೋಧಿಯ ಕಾಳಿನಂತೆ ಭೂಮಿಯಲ್ಲಿ ಬಿತ್ತಲ್ಪಟ್ಟದ್ದಾಗಿ ಅದು ಅನೇಕರಿಗೆ ಫಲ ನೀಡುವಂಥದ್ದಾಗಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ವಿಶೇಷವಾಗಿ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು ನೀನು ಆಶೀರ್ವದಿಸಪ್ಪ. ಈ ದಿವಸಗಳಲ್ಲಿ ಅನೇಕ ಮಕ್ಕಳು ಪರೀಕ್ಷೆಗಳಿಗಾಗಿ ತಮ್ಮನ್ನು ತಾವು ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಕೆಲವು ಮಕ್ಕಳು ದ್ವಿತೀಯ PUCಯ ಪರೀಕ್ಷೆಗಳನ್ನು ಬರೀತಾ ಇದ್ದಾರೆ. ಅವರಿಗೆ ನಿನ್ನ ವಿಶೇಷವಾದಂಥ ಜ್ಞಾನವನ್ನು ಕೊಡು, ತಿಳುವಳಿಕೆ ಕೊಡು, ಜ್ಞಾಪಕ ಶಕ್ತಿ ಕೊಡು. ಪರೀಕ್ಷೆಯ ಸಂದರ್ಭದಲ್ಲಿ ಆ ಮಕ್ಕಳೊಂದಿಗೆ ನೀನು ಜೊತೆಗಾರನಾಗಿದ್ದುಕೊಂಡು ಆ ಮಕ್ಕಳಿಗೆ ಆರೋಗ್ಯ, ಬಲ, ಧೈರ್ಯವನ್ನು ಕೊಟ್ಟು ಆ ಮಕ್ಕಳನ್ನು ನೀನು ಮುನ್ನಡೆಸು ಸ್ವಾಮಿ. ಸಭೆಯಲ್ಲಿ ಅನಾರೋಗ್ಯದಲ್ಲಿರುವಂಥವರಿದ್ದಾರೆ, ರೋಗ ಬಾಧೆಗಳಿಂದ ಬಾಧಿತರಾದಂಥವರಿದ್ದಾರೆ, ಕಾರಣಾಂತರಗಳಿಂದ ಇವತ್ತು ಆಲಯಕ್ಕೆ ಬರದೇ ಇರುವಂಥವರಿದ್ದಾರೆ. ಅವರನ್ನು ನೀನು ಜ್ಞಾಪಕ ಮಾಡಿಕೊ ಸ್ವಾಮಿ. ತಂದೆಯಾದ ದೇವರೇ, ಸಭಾಪಾಲನಾ ಸಮಿತಿ ಅವರು ಹಾಕಿಕೊಂಡಂಥ ಎಲ್ಲ ಯೋಜನೆಗಳನ್ನು ಆಶೀರ್ವದಿಸಪ್ಪ. ಈ ಸಭೆ ಗುಡ್ಡದ ಮೇಲೆ ಕಟ್ಟಿದಂಥ ಊರಾಗಿ, ದೀಪಸ್ತಂಭದ ಮೇಲಿರುವಂಥ ದೀಪದ ಹಾಗೆ ಅನೇಕ ಜನಾಂಗಗಳಿಗೆ ಬೆಳಕನ್ನು ನೀಡುವಂಥದ್ದಾಗಲಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್.
ದೇವರ ವಾಕ್ಯ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಸಂಗೀತಗಳಲ್ಲಿ 248ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ. ಸ್ವಾಮಿ, ಅಂದು ನಿನ್ನ ಪಾದಗಳ ಬಳಿಯಲ್ಲಿ ಕುಳಿತಿರುವಂಥ ಮರಿಯಳು ನಿನ್ನ ವಾಕ್ಯಗಳನ್ನು ಕೇಳಿ ಯಾವ ರೀತಿಯಲ್ಲಿ ಆಕೆ ಧನ್ಯಳಾದಳು, ಹಾಗೆ ಇಂದು ನಿನ್ನ ಆಲಯದಲ್ಲಿ ಕುಳಿತಿರುವಂಥ ನಾವೆಲ್ಲರೂ ನಿನ್ನ ವಾಕ್ಯಗಳನ್ನು ಕೇಳಿ ನಾವು ಧನ್ಯರಾಗುವುದಕ್ಕೆ ನಿನ್ನ ಕೃಪೆಯನ್ನು ನಮಗೆ ಕೊಡು. ಯೇಸುವಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೇನ್. ದಯಮಾಡಿ ಸಭೆಯವರು ಕೂತ್ಕೊಳ್ರಿ. ಪ್ರೀತಿಯ ದೇವಜನರೇ, ಮತ್ತೊಂದು ಸಾರಿ ಈ ಸಂಜೆಯ ವೇಳೆಯಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಬಂದಿರುವಂಥ ನಾವು ಕ್ಷಣವತ್ತು ಇಂದಿನ ಒಂದು ಪ್ರಸ್ತಾಪವನ್ನು ನಮ್ಮ ಮುಂದೆ ಇಟ್ಟುಕೊಂಡು ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕಾಗಿ ಹೋಗೋಣ. ಇವತ್ತಿನ ಮುಖ್ಯ ಪ್ರಸ್ತಾಪ ಏನು ಹೇಳಿ? ಗುನುಗುನು ಅಂತಿರಲ್ಲ. ಎಸ್, ಸ್ವಲ್ಪ ಬರುವಾಗ ಹಂಗೆ ಕಣ್ಣಾಡಿಸ್ಕೊಂಡು ಬರ್ಬೇಕು ನೀವು. ಕ್ರೂಜಿತನ ಕರೆ ಯಾರಿಗೆ? ಸ್ತ್ರೀಯರಿಗೆ. ಓಕೆ, ನಾವು 2 ವಾಕ್ಯ ಭಾಗಗಳನ್ನು ನಮಗೆ ಕೊಡಲಾಗಿದೆ. ಒಂದು ಹಳೆ ಒಡಂಬಡಿಕೆಯ ನ್ಯಾಯಸ್ಥಾಪಕರು 4ನೇ ಅಧ್ಯಾಯ ಮತ್ತು ಹೊಸ ಒಡಂಬಡಿಕೆಯ ಸುವಾರ್ಥ ಭಾಗದಲ್ಲಿ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1-3 ವಚನಗಳು. ನಮಗೆ ಒಂದು ಗಾದೆಯ ಮಾತನ್ನು ಕೇಳಿಸ್ಕೊಳ್ತೇವೆ ನಾವು ಯಾವಾಗಲೂ ಕೂಡ. ಪ್ರತಿಯೊಬ್ಬ ಯಶಸ್ವಿಯ ಪುರುಷನ ಹಿಂದೆ ಯಾರಿದ್ದಾರಂತೆ? ತುಂಬ ಖುಷಿಯಿಂದ ಹೇಳ್ತಿರಲ್ಲ ನೀವು, ಸ್ವಲ್ಪ ಕಾಲರ್ ಎಗರಿಸ್ತೀರಿ. ಸೊ ಖಂಡಿತವಾಗಿ ಒಪ್ಪಿಕೊಳ್ಳತಕ್ಕಂಥ ಒಂದು ಮಾತು ಇದು. ಪ್ರತಿಯೊಬ್ಬ ಯಶಸ್ವಿಯ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇದ್ದಾಳೆ ಅಂತೇಳಿ ಅದು ನಾಣ್ಣುಡಿ ಆಗಿದ್ದಿರಬಹುದು. ಆದರೆ ವಾಸ್ತವವಾಗಿ ನಾವು ಬೈಬಲನ್ನು ಧ್ಯಾನ ಮಾಡುವಾಗಲೂ ಕೂಡ ಅನೇಕ ವ್ಯಕ್ತಿಗಳ ಯಶಸ್ವಿಯ ಹಿಂದೆ ಸ್ತ್ರೀಯರನ್ನು ನಾವು ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಪ್ರಿಯರೇ, ನಾವು 1 ಕೊರಿಂಥ 11ನೇ ಅಧ್ಯಾಯದ 11 ಮತ್ತು 12ನೇ ವಚನವನ್ನು ಒಂದು ವೇಳೆ ಆಲೋಚನೆ ಮಾಡುವುದಾದರೆ ನೋಡಿ, ದೇವರು ಕೇವಲ ಪುರುಷನಿಗಷ್ಟೇ ಆತನು ಪ್ರಾಧಾನ್ಯತೆಯನ್ನು ಕೊಟ್ಟಿಲ್ಲ. ಭಾರತ ದೇಶದಲ್ಲಿರುವಂಥ ನಾವೆಲ್ಲರೂ
ನಮ್ಮ ಭಾರತ ದೇಶ ಪುರುಷ ಪ್ರಧಾನ ದೇಶ ಅಂತೇಳಿ ಕರೆಯಲ್ಪಡುತ್ತೆ. ಪುರುಷರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡುವಂಥ ದೇಶದಲ್ಲಿ ನಾವಿದ್ದೇವೆ. ಆದರೆ ಬೈಬಲ್ನ ನಾವು ಧ್ಯಾನ ಮಾಡುವುದಾದರೆ, ನಾವು ಆರಾಧಿಸುವಂಥ ದೇವರ ವಿಷಯದಲ್ಲಿ ನಾವೊಂದು ವೇಳೆ ಆಲೋಚನೆ ಮಾಡುವುದಾದರೆ, ನಮ್ಮ ದೇವರು ಕೇವಲ ಪುರುಷನಿಗಷ್ಟೇ ಅಲ್ಲ, ಆತನು ಪುರುಷನಿಗೆ ಎಷ್ಟು ಸ್ಥಾನ ಮಾನವನ್ನ ಗೌರವವನ್ನು ಕೊಟ್ಟಿದ್ದಾನೋ ಅಷ್ಟೇ ಸಮಾನತೆಯನ್ನ ಸ್ತ್ರೀಯರಿಗೂ ಕೂಡ ಕೊಟ್ಟಿರುವಂಥದ್ದನ್ನ ಬೈಬಲ್ನಲ್ಲಿ ನಾವು ನೋಡ್ತೇವೆ. 1 ಕೊರಿಂಥ 11ನೇ ಅಧ್ಯಾಯದ 11ನೇ ವಚನದಲ್ಲಿ ಪೌಲನು ಒಂದು ಮಾತು ತುಂಬಾ ಚೆನ್ನಾಗಿ ಹೇಳ್ತಾನೆ ಕೊರಿಂಥ ಸಭೆಗೆ. ಯಾಕಂದ್ರೆ ಕೊರಿಂಥ ಸಭೆಯಲ್ಲಿ ಒಂದು ಭಿನ್ನಾಭಿಪ್ರಾಯಗಳಿತ್ತು. ನಾವು ಪುರುಷರು, ನಾವು ದೊಡ್ಡವರು, ನಾನು ಮೊದಲು ಬಂದಂಥವನು, ನಾನು ಅಧಿಕಾರ ನಡೆಸಬೇಕು, ನಾನು ಹಾಗೆ, ನಾನು ಹೀಗೆ ಅಂತೇಳಿ ಅನೇಕ ವಾಗ್ವಾದಗಳು ಆ ಸಭೆಯಲ್ಲಿ ನಡೀತಾ ಇತ್ತು. ಅದಕ್ಕೆ ಪೌಲನು ಅಲ್ಲಿ ಒಂದು ಕ್ಲಾರಿಟಿ ಕೊಡ್ತಾನೆ. ಪುರುಷ ಮತ್ತು ಸ್ತ್ರೀಯರ ವಿಷಯದಲ್ಲಿ ಒಂದು ಕ್ಲಾರಿಟಿ ಕೊಡ್ತಾನೆ. ಯಾರಾದ್ರೂ ಓದ್ತೀರಾ ವಚನ? ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಹಾಗೆಯೇ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ. ಸಮಸ್ತಕ್ಕೂ ದೇವರೇ ಮೂಲ ಕಾರಣನು. ಬಹಳ ಅದ್ಭುತವಾದಂಥ ವಚನ ಪ್ರಿಯರೇ. ಕರ್ತನ ಸಂಬಂಧದಲ್ಲಿ ಪುರುಷನಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಅವ್ರು ಏನಲ್ಲ ಅಂತೆ? ಸಂಪೂರ್ಣರಲ್ಲ. ಒಬ್ಬ ಪುರುಷನು ಸಂಪೂರ್ಣನಾಗಬೇಕಾದ್ರೆ ಸ್ತ್ರೀಯ ಅವಶ್ಯಕತೆ ಇದೆ. ಒಬ್ಬ ಸ್ತ್ರೀಯ ಸಂಪೂರ್ಣತೆಗೆ ಪುರುಷನ ಅವಶ್ಯಕತೆ ಇದೆ. ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ನಾವು ಯಾವಾಗಲೂ ಕೂಡ ನಮಗೆ ಒಬ್ಬರ ಸಹಕಾರ ಬಹಳ ಪ್ರಾಮುಖ್ಯವಾದಂಥದ್ದು. ಅದಕ್ಕೆ ದೇವರು ಈ ಲೋಕದಲ್ಲಿ ಆತನು ಕುಟುಂಬ ವ್ಯವಸ್ಥೆಯನ್ನು ಆತನು ಮಾಡಿದ್ದಾನೆ. ಮನುಷ್ಯನು ಒಂಟಿಗನಾಗಿರುವಂಥದ್ದು ಒಳ್ಳೆಯದಲ್ಲ ಅಂತೇಳಿ ಆತನು ಆಲೋಚಿಸಿ ಅವನಿಗೆ ಸರಿ ಬೀಳುವಂತ ಸಹಕಾರಿಣಿಯನ್ನ ಉಂಟು ಮಾಡಿದನು ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕನ್ನಡದಲ್ಲಿ ಅದನ್ನ ಸಹಕಾರಿಣಿ ಅಂತೇಳಿ ಕರೆಯಲ್ಪಟ್ಟಿದ್ದಾವೆ. ಗಂಡನಿಗೆ ಯಾವಾಗಲೂ ಸಹಕಾರಿಣಿಯಾಗುವುದಕ್ಕಾಗಿ, ಸೇವೆಗೆ ಸಹಕಾರಿಣಿಯಾಗುವುದಕ್ಕಾಗಿ, ಮಕ್ಕಳನ್ನು ಬೆಳೆಸುವುದಕ್ಕೆ ಸಹಕಾರಿಣಿಯಾಗುವುದಕ್ಕಾಗಿ, ಕುಟುಂಬವನ್ನು ನಡೆಸುವುದಕ್ಕೆ ಸಹಕಾರಿಣಿಯಾಗುವುದಕ್ಕಾಗಿ, ಎಲ್ಲ ವಿಷಯಗಳಲ್ಲಿಯೂ ಕೂಡ ಸ್ತ್ರೀಗೆ ಪುರುಷನ ಅವಶ್ಯಕತೆ ಇದೆ, ಪುರುಷನಿಗೆ ಸ್ತ್ರೀಯ ಅವಶ್ಯಕತೆ ಇದೆ. ಆದರೆ ಬೈಬಲ್ನಲ್ಲಿ ನಾವು ಹೆಚ್ಚು ಅನೇಕ ಪಾಲವನ್ನು ನಾವು ಅನೇಕ ಕಡೆಗಳಲ್ಲಿ ಓದುವಾಗ ಬೈಬಲ್ನಲ್ಲಿ ದೇವರು ಸಭೆಯನ್ನ ಯಾರಿಗೆ ಹೋಲಿಕೆ ಮಾಡಿ ಮಾತನಾಡಿದ್ದಾನೆ? ಸ್ತ್ರೀಯರಿಗೆ ಹೋಲಿಕೆ ಮಾಡಿ ಮಾತನಾಡಿದ್ದಾನೆ. ನಾವು ಇವತ್ತು ಬೆಳಿಗ್ಗೆ ಕೂಡ ನಾವು ಆರಾಧನೆಯಲ್ಲಿ ನಾವು ಧ್ಯಾನ ಮಾಡಿದ್ವಿ. ಪರಮಗೀತ 3ನೇ ಅಧ್ಯಾಯವನ್ನು ಓದುವಾಗ ದೇವರು ಮೊದಲಗಿತ್ತಿಯ ಸಭೆ ಅಂತೇಳಿ ಮೊದಲಗಿತ್ತಿಗೆ ಹೋಲಿಕೆ ಮಾಡಿ ತನ್ನ ಸಭೆಯ ವಿಷಯದಲ್ಲಿ ಅದನ್ನು ಮಾತನಾಡಿದ್ದಾನೆ. ಆದುದರಿಂದ ಇವತ್ತು ನಾವು ಆಲೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ಇವತ್ತು ಅನೇಕ ಸಭೆಗಳಲ್ಲಿ, ಅನೇಕ ಕುಟುಂಬಗಳಲ್ಲಿ, ಸಮಾಜದಲ್ಲಿ ಸ್ತ್ರೀಯರ ವಿಷಯದಲ್ಲಿ ಒಂದು ಕೀಳಾದಂಥ ಮನೋಭಾವನೆ ಇದೆ. ಆಕೆ ಬಲಹೀನಳು, ಆಕೆ ಕೆಲಸಕ್ಕೆ ಬಾರದವಳು, ಆಕೆಯಿಂದ ಏನೂ ಸಾಧ್ಯ ಇಲ್ಲ ಅನ್ನುವಂಥ ಮನೋಭಾವನೆಯಲ್ಲಿ ಅನೇಕರು ಜೀವಿಸ್ತಾ ಇದ್ದಾರೆ. ಹೌದು, ನಾವು ಅನೇಕ ಕಡೆಗಳಲ್ಲಿ ಸ್ತ್ರೀಯರನ್ನ ಹೊಗಳುತ್ತೇವೆ, ನಾವು ಕೊಂಡಾಡುತ್ತೇವೆ. ಆದರೆ ಯಾವಾಗ ಅದು ಪ್ರಾಯೋಗಿಕವಾಗಿ ಬರುತ್ತೋ, ಪ್ರಾಯೋಗಿಕವಾಗಿ ನಾವು ಆಲೋಚಿಸುವಾಗ ಅನೇಕ ಕಡೆಗಳಲ್ಲಿ ಸ್ತ್ರೀಯರಿಗೆ ಸಮಾನತೆ ಕೊಡದೇ ಇರುವಂಥದ್ದನ್ನ ಕೆಲವು ಸಾರಿ ಲೋಕ ಸಂಬಂಧವಾಗಿ ಕೊಟ್ಟಿರಬಹುದೇನೋ, ಆದರೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಗೆ ಆಕೆ ಬಲಹೀನಳು ಅನ್ನುವಂಥ ಭಾವನೆಗಳು ನಮ್ಮ ಮನಸ್ಸಿನ ಬಲಹೀನತೆಯಲ್ಲಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ನೋಡಿ, ಆದಿಕಾಂಡವನ್ನು ನಾವು ಓದುವಾಗ ನಮಗೆಲ್ಲ ಚೆನ್ನಾಗಿ ಗೊತ್ತು, ಸಮಸ್ಯೆ ಯಾರಿಂದ ಪ್ರಾರಂಭ ಆಯಿತು? ಸ್ತ್ರೀಯರಿಂದ ಪ್ರಾರಂಭ ಆಯಿತು, ಸ್ತ್ರೀಯಿಂದ ಪ್ರಾರಂಭ ಆಯಿತು. ಸಮಸ್ಯೆಗೆ ಪರಿಹಾರವೂ ಕೂಡ ಯಾರಿಂದ? ಸ್ತ್ರೀಯಿಂದಲೇ. ಅವಳಿಂದ ಸಮಸ್ಯೆ ಪ್ರಾರಂಭ ಆಯಿತು, ಪಾಪ ಪ್ರವೇಶ ಆಯಿತು. ಆದಿಕಾಂಡ 3ನೇ ಅಧ್ಯಾಯದ 15ನೇ ವಚನಕ್ಕೆ ನಾವು ಬರುವಾಗ ದೇವರು ಹೇಳ್ತಾನೆ, ಆಕೆಯ ಸಂತಾನದಿಂದಲೇ ನಿನ್ನ ತಲೆಯನ್ನು ನಾನೇನ್ ಮಾಡ್ತೇನೆ? ಜಜ್ಜುತ್ತೇನೆ ಅಂತೇಳಿ
ದೇವರು ಹೇಳ್ತಾನೆ. ದೇವರು ಸ್ತ್ರೀಯನ್ನ ಇಷ್ಟೊಂದು ಆತನು ಗೌರವದಿಂದ ಆತನು ಕಾಣ್ತಾ ಇದ್ದಾನೆ. ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಪುರುಷನು ಎಷ್ಟು ಶ್ರೇಷ್ಠನಾಗಿದ್ದಾನೋ ಸ್ತ್ರೀಯು ಕೂಡ ಅಷ್ಟೇ ಆಕೆ ಮಾನ್ಯಳಾಗಿದ್ದಾಳೆ, ಶ್ರೇಷ್ಠಳಾಗಿದ್ದಾಳೆ. ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾಗಳನ್ನು ನಾವು ನೋಡಿದ್ರೆ, ದಿನಪತ್ರಿಕೆಗಳನ್ನು ನೋಡಿದ್ರೆ, ನ್ಯೂಸ್ ಚಾನೆಲ್ಗಳನ್ನು ನಾವು ನೋಡಿದ್ರೆ, ಸ್ತ್ರೀಯರ ಮೇಲೆ ಅನೇಕ ದಬ್ಬಾಳಿಕೆಗಳು ನಡೀತಾ ಇದೆ. ನಾನು ನಿನ್ನೆ ದಿವಸ ಒಂದು ನ್ಯೂಸ್ ಓದ್ತಾ ಇರುವಾಗ ಗಂಡ ಹೆಂಡತಿಯನ್ನ ಎಲ್ಲಿ ಹೊಡಿತಾ ಇದ್ದಾನಂದ್ರೆ ರೋಡ್ ಮೇಲೆ ಕರ್ಕೊಂಡು ಬಂದು ಹೊಡಿತಾ ಇದ್ದಾನೆ. ಕಾರಣ ಏನೇ ಇದ್ದಿರಬಹುದು, ಆದರೆ ಆಕೆಯನ್ನ ಅವಮಾನಿಸುವಂತ ವಿಧಾನ, ಆಕೆಯನ್ನ ಅವಹೇಳನೆ ಮಾಡುವಂತ ವಿಧಾನ ಏನಿದೆಯಲ್ಲ, ಇದು ಬಹಳಷ್ಟು ಖಂಡನೀಯ. ಇವತ್ತು ನೋಡಿದೆ, ಅದೇ ಸ್ತ್ರೀ ಅವನನ್ನ ಮನೆಯಲ್ಲಿ ಕರ್ಕೊಂಡೋಗಿ ಹೊಡಿತಾ ಇದ್ದಾಳೆ. ಎಷ್ಟು ಘೋರ ನೋಡಿ. ಅದಕ್ಕೆ ಹೇಳ್ತಾರೆ, ನಾರಿ ಒಲಿದರೆ ನಾರಿ ಮುನಿದರೆ, ಎರಡೂ ಶಕ್ತಿ ಇದೆ. ಪ್ರಿಯರೇ, ಬೈಬಲ್ ನಮಗೆ ಅನೇಕ ಕಡೆಗಳಲ್ಲಿ ನಾವು ಆಲೋಚನೆ ಮಾಡುವುದಾದ್ರೆ, ನೋಹ ನಾವೇ ಕಟ್ಟಿದ್ರ ಬಗ್ಗೆ ನಾವು ಆಲೋಚಿಸ್ತೇವೆ. ಅನೇಕ ಸಾರಿ ನಾವು ನಾವೇ ಬಗ್ಗೆ ನೋಡುವಾಗಲೆಲ್ಲ ನಮಗೆ ನೆನಪಿಗೆ ಬರೋದು ಯಾರು ಗೊತ್ತಾ? ನೋಹ ಮಾತ್ರ. ಆದ್ರೆ ದೇವರು, ಅಪ್ಪ ನೀನೊಬ್ಬನೇ ನನಗೆ ನೀತಿವಂತನಾಗಿ ಕಾಣ್ತಾ ಇದ್ದೀಯಾ, ನೀನೊಬ್ಬನೇ ನಾವಿಯಲ್ಲಿ ಹೋಗ್ಬೇಕು ಅಂತ ಹೇಳಿದನ ದೇವರು. ಏನ್ ಹೇಳಿದ ದೇವರು? ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಸೊಸೆಯಂದರು, 8 ಜನ ದೇವರು ಎಲ್ಲಿ ಕಳಿಸ್ತಾ ಇದ್ದಾನೆ? ನಾವೇ ಒಳಗಡೆ ಕಳಿಸ್ತಾ ಇದ್ದಾನೆ. ಒಂದು ವೇಳೆ ನೋಹ ಒಬ್ಬನೇ ಒಳಗಡೆ ಇದ್ರೆ ಅವನ ಪರಿಸ್ಥಿತಿ ಹೆಂಗ ಆಗ್ತಾ ಇತ್ತು ಆಲೋಚನೆ ಮಾಡ್ತಾ ಇದ್ದ. ಅವನಿಗೆ ಒಳಗಡೆನೆ ಒಂದು ಮೆಂಟಲ್ ಹಾಸ್ಪಿಟಲ್ ಓಪನ್ ಮಾಡಬೇಕಾಗ್ತಾ ಇತ್ತು. ಪ್ರಾಣಿಗಳ ಜೊತೆಗೆ ಜೀವನ ಮಾಡಬೇಕಾದಂತ ಒಂದು ಪರಿಸ್ಥಿತಿ. ಎರಡನೇದಾಗಿ ನಾವು ನೋಡ್ತೇವೆ, ಅಬ್ರಹಾಮನ ನಂಬಿಕೆಯ ಬಗ್ಗೆ ಅನೇಕ ಸಾರಿ ನಾವು ಧ್ಯಾನ ಮಾಡುತ್ತೇವೆ. ಸಾರಳನ್ನ ಅನೇಕ ಸಾರಿ ಮರೆತು ಬಿಡ್ತೇವೆ ನಾವು. ಸಾರಳು ನಮಗೆ ಯಾವಾಗ ನೆನಪಾಗ್ತಾಳೆ ಗೊತ್ತಾ? ಆಕೆ ಅನುಮಾನ ಪಟ್ಲಲ್ಲ, ದೇವ್ರು ನಾನು ನಿನಗೆ ಸಂತಾನ ಕೊಡ್ತೀನಿ ಅಂತ ಹೇಳಿದಾಗ ಆಕೆ ಆ ಬಾಗಿಲಲ್ಲಿ ನಿಂತ್ಕೊಂಡು ಬೊಂಕಿದ್ಲಲ್ಲ, ಅವಾಗ ನೆನಪಾಗ್ತಾಳೆ ನಮಗೆ ಸಾರಳು. ಪ್ರಿಯರೇ, ಅಬ್ರಹಾಮನ ಪ್ರತಿಯೊಂದೊಂದು ಯಶಸ್ವಿಯ ಹಿಂದೆ ಸಾರಳಿದ್ದಾಳೆ, ಮರಿಬೇಡ್ರಿ. ಮೂರನೇದಾಗಿ ನಾವು ನೋಡ್ತೇವೆ, ಈಸಾಕನನ್ನ ನಾವು ಆಲೋಚನೆ ಮಾಡ್ತೇವೆ. ಅವನ ಹಿಂದೆ ಯಾರಿದ್ದಾರೆ ಗೊತ್ತಾ? ರೆಬೆಕ್ಕಳಿದ್ದಾಳೆ. ಮುಂದೆ ಯಾಕೋಬನು ಬರ್ತಾನೆ, ಅವನಿಂದ ಯಾರಿದ್ದಾರೆ ಗೊತ್ತಾ? ರಾಹೇಲಳಿದ್ದಾಳೆ. ನಾಲ್ಕನೇದಾಗಿ ಅದೇ ಆದಿಕಾಂಡದಲ್ಲಿ ಯೋಸೇಫನು ಪ್ರಾರಂಭ ಆಗುತ್ತೆ. 37ನೇ ಅಧ್ಯಾಯ, ಆದಿಕಾಂಡ 37ನೇ ಅಧ್ಯಾಯದಿಂದ ಹಿಡಿದು 50ನೇ ಅಧ್ಯಾಯದವರೆಗೂ ಕೂಡ ನಾವು ನೋಡ್ತೇವೆ. ಯೋಸೇಫನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾದ, ನಾವು ಯೋಸೇಫನ ಬಗ್ಗೆ ದೊಡ್ಡ ದೊಡ್ಡ ಪ್ರಸಂಗಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆದರೆ ಯೋಸೇಫನ ಹೆಂಡತಿಯ ಬಗ್ಗೆ ನಾವು ಯಾವತ್ತಾದರೂ ಮಾತಾಡಿದೀವ? ನಿಮಗೆ ಪ್ರಶ್ನೆ, ಯೋಸೇಫನ ಹೆಂಡತಿಯ ಹೆಸರೇನು? ಯಾರು ಹೇಳ್ತಾ ಇದ್ದೀರಾ? ಜೋರಾಗಿ ಹೇಳಿ, ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಅಸನತ್. ಯಾರು ಆಕೆ? ಬೈಬಲ್ನಲ್ಲಿ ಆಕೆ ಹೆಸರು 3 ಸಾರಿ ಬರೆದಿದೆ. ಎಷ್ಟು ಸಾರಿ? 3 ಸಾರಿ ಬೈಬಲ್ನಲ್ಲಿ ಬರೆದಿದೆ. ನೀವು ಹೋಗಿ ಮನೆಗೆ ಓದಿ, ನಿಮಗೆ ಹೋಮ್ವರ್ಕ್ ಇವತ್ತದು. ಪರಿಶುದ್ಧಾತ್ಮನು ಒಬ್ಬ ಸ್ತ್ರೀಯ ಹೆಸರನ್ನ 3 ಸಾರಿ ಬೈಬಲ್ನಲ್ಲಿ ಬರೆಸಿಟ್ಟಿದ್ದಾನೆ ಅಂತಂದ್ರೆ ದೇವರಿಗೊಂದು ಪ್ರಣಾಳಿಕೆ ಇದೆ, ಒಂದು ಉದ್ದೇಶ ಇದೆ. ಆಕೆ ಅನ್ಯ ಕುಟುಂಬದಿಂದ ಬಂದಿರುವಂಥವಳು, ಆಚಾರ್ಯನ ಮಗಳು, ಅನ್ಯ ಸಂಪ್ರದಾಯ, ಅನ್ಯ ಆಚರಣೆ, ಅನ್ಯ ಪದ್ಧತಿ, ಅನ್ಯ ಸಂಸ್ಕಾರಗಳಿಂದ ಬಂದಿರುವಂಥವಳು ನಿಜ ಅಸನತ್. ಆದರೆ ಮುಂದೆ ಯೋಸೇಫನ ಜೊತೆಗೆ ಆಕೆ ಸಹಭಾಗಿನಿಯಾಗಿ ನಿಂತುಕೊಂಡು, ಆಕೆ ಹೆಸರು ಬೈಬಲ್ನಲ್ಲಿ ಪರಿಶುದ್ಧಾತ್ಮನು ಬರೆಸಲ್ಪಡಲಿಕ್ಕೆ ಕಾರಣ ಏನು ಗೊತ್ತಾ? ಯೋಸೇಫನನ್ನ ಮದುವೆ ಆದ ನಂತರ ಒಂದು ವೇಳೆ ಆಕೆ ಹೇಳ್ಬೋದಾಗಿತ್ತು, ನಾನು ಒಬ್ಬ ಪೂಜಾರಿಯ ಮಗಳು,
ನಾನು ನನ್ನ ದೇವತೆಯ ಹೆಸರುಗಳನ್ನು ನನ್ನ ಮಕ್ಕಳಿಗೆ ಇಡ್ತೇನೆ, ಒಂದು ಮಗನಿಗೆ, ನೀನು ನಿನ್ನ ದೇವರ ಹೆಸರನ್ನು ಒಂದು ಮಗುವಿಗೆ ನೀನು ಇಡು. ಒಂದು ವೇಳೆ ಈ ರೀತಿಯಾದಂಥ ವಾಗ್ವಾದ ಏನಾದರೂ ಅವರ ಮಧ್ಯದಲ್ಲಿ ಪ್ರಾರಂಭ ಆಗಿದ್ದೇ ಯೋಸೇಫನ ಜೀವನ ಚರಿತ್ರೆಯನ್ನ ಮತ್ತೆ ನಾವು ಜೀವನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಒಂದು ಕಡೆಗೆ ಶೋಧನೆ ಜಯಿಸಿದ್ದಾನೆ ನಿಜ, ಇನ್ನೊಂದು ಕಡೆ ಕುಟುಂಬದ ವ್ಯವಸ್ಥೆಯಲ್ಲಿ ಯೋಸೇಫನಿದ್ದಾನೆ. ಪ್ರಿಯರೇ, ಅಲ್ಲಿ ಯೋಸೇಫನ ಇಬ್ಬರು ಮಕ್ಕಳಿಗೆ ಅವರು ದೇವರ ಇಬ್ರಿಯರ ಹೆಸರನ್ನ ನಾಮಕರಣ ಮಾಡ್ತಾ ಇದ್ದಾಳೆ. ಇದಕ್ಕೆ ಯಾರ ಸಮ್ಮತಿ ಬೇಕು? ಯಾರ ಸಮ್ಮತಿ ಬೇಕು? ಮೇಡಮ್ ಅವ್ರ ಸಮ್ಮತಿ ಬೇಕು. ಮೇಡಮ್ ಅವ್ರ ಸಮ್ಮತಿ ಇಲ್ಲದೆ ಹೋದ್ರೆ ಸರ್ ಏನು ಮಾಡಕ್ ಸಾಧ್ಯ ಇಲ್ಲ. ನಾವು ಯೋಸೇಫನನ್ನ ನೆನಪು ಮಾಡಿಕೊಳ್ಳುವಾಗಲೆಲ್ಲ ಅಸನತ್ತನನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಮೋಶೆ ನಾಯಕತ್ವದ ಬಗ್ಗೆ ನಾವು ಮಾತಾಡ್ತೇವೆ. ಮೋಶೆ ಹೆಂಡತಿಯ ಕುರಿತಾಗಿ ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀವಾ? ಒಂದು ವೇಳೆ ನನ್ನ ಒಂದು ಆಲೋಚನೆಯ ಪ್ರಕಾರವಾಗಿ ಒಂದು ವೇಳೆ ಮೋಶೆಯ ಹೆಂಡತಿ ಇಲ್ಲದೆ ಹೋಗಿದ್ದಿದೆ ಆದ್ರೆ ಏನು ಮೋಶೆಯ ಹೆಂಡತಿ ಹೆಸರು? ಹೇಳ್ರಿ ಬೇಗ ಜೋರಾಗಿ. ಚಿಪ್ಪೋರಳು. ಮೋಶೆಯ ಪ್ರಾಣವನ್ನ ಕಾಪಾಡಲಿಕ್ಕೆ ಆಕೆ ಪ್ರಯಾಸ ಪಟ್ಲು. ಅವರು ದೇವರ ಈ ಆಜ್ಞೆಗೆ ವಿಧೇಯರಾಗಿದ್ದು ಈಗ ಐಗುಪ್ತ ದೇಶಕ್ಕೆ ಅವರು ಇಸ್ರಾಯೇಲರನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ದೇವರು ಮೋಶೆಯನ್ನ ಕೊಲ್ಲಬೇಕು ಅಂತೇಳಿ ಆತನು ಹೋದಾಗ ಇಮಿಡಿಯೇಟ್ ಆಗಿ ಈ ಚಿಪ್ಪೋರಳು ಏನ್ ಮಾಡ್ತಾಳೆ ಗೊತ್ತಾ? ತನ್ನ ಮಕ್ಕಳಿಗೆ ಸುನ್ನತಿಯ ಸಂಸ್ಕಾರಗಳನ್ನ ಮಾಡಿ ಮೋಶೆಯ ಪ್ರಾಣವನ್ನು ಸಂರಕ್ಷಣೆ ಮಾಡ್ತಾಳೆ. ಒಂದ್ ವೇಳೆ ನೋಡಿ, ಆರಂಭದಲ್ಲಿಯೇ ಚಿಪ್ಪೋರಳಿ ಕೆಲಸ ಮಾಡದೇ ಇದ್ದಿದ್ದೆ ಆದ್ರೆ ಮೋಶೆ ಒಬ್ಬ ನಾಯಕನಾಗ್ಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಪ್ರತಿಯೊಂದೊಂದು ಯಶಸ್ವಿಯ ಒಬ್ಬ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇದ್ದಾಳೆ ಅನ್ನುವಂಥದ್ದು ಬೈಬಲ್ ಅದು ಸಾಬೀತು ಮಾಡುವಂಥದ್ದಾಗಿದೆ ಪ್ರಿಯರೇ. ಇನ್ನು ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯವನ್ನು ನಾವು ಓದಿದ್ರೆ, ಯಾರು ನೋಡದೆ ಹೇಳ್ತೀರ? ನಾನು ಪ್ರಶ್ನೆ ಕೇಳ್ತೇನೆ ನಿಮಗೆ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ಎಷ್ಟು ಜನ ಸ್ತ್ರೀಯರಿದ್ದಾರೆ? ಗಮನಿಸಿದ್ದೀರಾ ಯಾವಾಗಾದ್ರೂ? ಆಕ್ಚುಲಿ ಯಹೂದ್ಯರ ಒಂದು ಆಚರಣೆ, ಯಹೂದ್ಯರ ಒಂದು ಸಂಪ್ರದಾಯದಲ್ಲಿ ಸ್ತ್ರೀಯರಿಗೆ ಸ್ಥಾನಮಾನಗಳಿರಲಿಲ್ಲ. ಪರಿಶುದ್ಧಾತ್ಮನು ಆತನು ದೈವ ಪ್ರೇರೇಪಣೆಯಿಂದ ಈ ಯೇಸುವಿನ ವಂಶಾವಳಿಯಲ್ಲಿ 5 ಜನ ಸ್ತ್ರೀಯರ ಹೆಸರುಗಳನ್ನು ಬರೆಸಿಟ್ಟಿದ್ದಾನೆ. ಎಷ್ಟು ಜನ ಸ್ತ್ರೀಯರನ್ನ? ಓಕೆ, ಜಸ್ಟ್ ನಿಮಗೆ ಒಂದು ಗ್ಲಿಮ್ಸ್ ಕೊಡ್ತೀನಿ. ನಾನು ಅವ್ರ ಬಗ್ಗೆ ಪ್ರಸಂಗ ಮಾಡಲ್ಲ, ಅದು ಒಂದು ದೊಡ್ಡ ಪ್ರಸಂಗ ಇದೆ ಬೇರೆ. ನೋಡಿ, 1ನೇ ಅಧ್ಯಾಯದ ನಾವು 3ನೇ ವಚನವನ್ನು ನೋಡುವಾಗ ಫಸ್ಟ್ ಬರುವಂಥದ್ದು ತಮಾರಳ ಕುರಿತಾಗಿ ಬರೆಯಲ್ಪಟ್ಟಿದೆ. 2ನೇದಾಗಿ 5ನೇ ವಚನದಲ್ಲಿ ರಹಾಬಳ ಕುರಿತಾಗಿ ನೋಡ್ತೇವೆ. ಅದೇ 5ನೇ ವಚನದ ಕೆಳಭಾಗದಲ್ಲಿ ರೂತಳ ಕುರಿತಾಗಿ ನಾವು ನೋಡುತ್ತೇವೆ. 6ನೇ ವಚನದಲ್ಲಿ ಉರಿಯನ ಹೆಂಡತಿ ಇದ್ದಾಳೆ. 16ನೇ ವಚನದಲ್ಲಿ ಮರಿಯಳಿದ್ದಾಳೆ. ಸ್ವಲ್ಪ ನೀವು ಮನೆಗೆ ಹೋಗಿ ಇವರ ಬ್ಯಾಕ್ ಗ್ರೌಂಡ್ ನೀವು ಆಲೋಚನೆ ಮಾಡಿ. ತಮಾರಳು ಯಾರು? ರಹಾಬಳು ಯಾರು? ರೂತಳು ಯಾರು? ಉರಿಯನ ಹೆಂಡತಿ ಯಾರು? ಮರಿಯಳು ಯಾರು ಅಂತೇಳಿ ಒಂದು ದೊಡ್ಡ ಸಂದೇಶ ಸಿದ್ಧ ಆಗ್ತದೆ ನಿಮಗಲ್ಲಿ. ತಿಳ್ಕೊಳ್ಳಿಕ್ಕೆ ಬಹಳ ಆಳವಾದಂಥ ಸಂಗತಿಗಳಲ್ಲಿದ್ದಾವೆ. ಪ್ರಿಯರೇ, ದೇವರು ಸಮಾಜದಿಂದ ತಿರಸ್ಕರಿಸಲ್ಪಟ್ಟಂತ, ಸಮಾಜದಲ್ಲಿ ಯಾವ ಯೋಗ್ಯತೆಗಳು ಇಲ್ಲದೇ ಇರುವಂತ ಆ ಸ್ತ್ರೀಯರನ್ನ ಆಯ್ಕೆ ಮಾಡಿಕೊಂಡು ತನ್ನ ಪರಲೋಕದ ದೈವ ಸಂಕಲ್ಪವನ್ನ, ತನ್ನ ಪರಲೋಕದ ಆ ರಕ್ಷಣೆಯ ಯೋಚನೆಯನ್ನ ಮಾನವರಾದಂಥ ನನ್ನ ಮತ್ತು ನಮ್ಮ ಮೂಲಕವಾಗಿ ನೆರವೇರಿಸಲಿಕ್ಕೆ ಕೇವಲ ಪುರುಷನನ್ನಷ್ಟೇ ಅಲ್ಲ, ಸ್ತ್ರೀಯರನ್ನು ಕೂಡ ಆತನು ಆದುಕೊಂಡಿದ್ದಾನೆ. ಸ್ತ್ರೀಯರು ಕೂಡ ಆತನಿಗೆ ಬೇಕಾಗಿದ್ದಾರೆ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯದ 5ರಿಂದ 7 ವಚನಗಳನ್ನು ಓದುವಾಗ ಯೇಸು ಸ್ವಾಮಿ ತನ್ನ ಅನುಯಾಯಿಗಳಿಗೆ ಒಂದು ಮಾತು ಹೇಳಿದ್ದಾನೆ. ಏನಂದ್ರೆ, ನೀವು ನನ್ನನ್ನ ಬಿಟ್ಟು ಏನನ್ನೂ ಮಾಡಲಾರಿರಿ ಅಂತ ಹೇಳಿದ್ದಾನೆ. ಅದಕ್ಕೆ ನಾವು ಇನ್ನೊಂದು ಮಾತು
ಜೊತೆ ಕೂಡಿಸ್ಕೊಳ್ಬೇಕು. ದೇವರು ಕೂಡ ನಮ್ಮನ್ನ ಬಿಟ್ಟು ಈ ಲೋಕದಲ್ಲಿ ಏನನ್ನೂ ಮಾಡುವುದಿಲ್ಲ. ದೇವರು ತನ್ನ ಪರಲೋಕದ ಚಿತ್ತವನ್ನ ನೆರವೇರಿಸಬೇಕಾದ್ರೆ ಈ ಭೂಲೋಕದಲ್ಲಿ ಆತನಿಗೆ ಪುರುಷನಷ್ಟೇ ಅಲ್ಲ, ಸ್ತ್ರೀಯ ಅವಶ್ಯಕತೆಯೂ ಇದೆ. ಆಕೆಯ ಒಂದು ಪಾತ್ರ ಕೂಡ ಬಹಳ ಪ್ರಾಮುಖ್ಯವಾದಂಥದ್ದು. ಆದುದರಿಂದ ಇವತ್ತು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬೈಬಲಲ್ಲಿ ನಾವು ಕೀರ್ತನೆ 68ನೇ ಕೀರ್ತನೆ 11ನೇ ವಚನಕ್ಕೆ ನಾವು ಬರುವಾಗ ಒಂದು ಸುಂದರವಾದಂಥ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ದಯಮಾಡಿ ಎಲ್ಲರೂ ನಿಮ್ಮ ಸತ್ಯವೇದಗಳನ್ನ ತೆರೆದು ಈ ವಚನವನ್ನ ನೋಡ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಕೀರ್ತನೆಗಳು 68 11ನೇ ವಚನ ಹೀಗೆ ಹೇಳ್ತದೆ: ಕರ್ತನು ನುಡಿದನು, ಶುಭವಾರ್ತೆಯನ್ನು ಪ್ರಸಿದ್ಧಪಡಿಸುವ ಸ್ತ್ರೀ ಸಮೂಹವು ಎಷ್ಟೋ ದೊಡ್ಡದು ಅಂತ ಹೇಳಿ. ಯಾರ ಕುರಿತಾಗಿ ತಿಳಿಸಲ್ಪಟ್ಟಿದೆ? ಶುಭ ಸಮಾಚಾರವನ್ನ ತಿಳಿಸುವಂತ ಸ್ತ್ರೀ ಸಮೂಹವು ಎಷ್ಟೋ ದೊಡ್ಡದು ಅಂತೇಳಿ ನಾವು ನೋಡ್ತೇವೆ. ಹಾಗಾದ್ರೆ ಇವತ್ತಿನ ಧ್ಯಾನದಲ್ಲಿಯೂ ಕೂಡ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದ ಮೊದಲಿನ 3 ವಚನಗಳಲ್ಲಿ ನಮ್ಮ ಈ ಒಂದು ಶೀರ್ಷಿಕೆಗೆ ಕೊಡಲ್ಪಟ್ಟಂತ ವಚನದ ಭಾಗದಲ್ಲಿ ಯೇಸು ಸ್ವಾಮಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ನಾವು 12 ಜನ ಶಿಷ್ಯರ ಕುರಿತಾಗಿ ಮಾತಾಡ್ತೇವೆ. ಮಾರ್ಕನ ಸುವಾರ್ತೆಯನ್ನು ಓದುವಾಗ, ಮತ್ತಾಯನ ಸುವಾರ್ತೆಯನ್ನ ನಾವು ಮೊದಲಿನ 5-6 ಅಧ್ಯಾಯಗಳನ್ನು ಓದುವಾಗ ಯೇಸು ಸ್ವಾಮಿ 12 ಜನ ಶಿಷ್ಯರನ್ನ ಆಯ್ಕೆ ಮಾಡಿಕೊಂಡ, ಆತನು ಅವರನ್ನು ಉಪಯೋಗಿಸಿಕೊಂಡ, ಆತನು ಸೇವೆಗೆ ಕಳುಹಿಸಿಕೊಟ್ಟ. ಓಕೆ, ಆದರೆ ಒಂದು ವಿಷಯವನ್ನು ನಾವು ಮರೆಯಬಾರದು. ಯೇಸು ಸ್ವಾಮಿಯ ಸುವಾರ್ಥ ಸೇವೆಯಲ್ಲಿ ಸ್ತ್ರೀಯರ ಪಾತ್ರ ಎಷ್ಟಿತ್ತು ಅನ್ನುವಂಥದ್ದನ್ನ ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡುವಾಗ, ಯೇಸುವಿನ ಸೇವೆಯಲ್ಲಿ ಅನೇಕ ಸ್ತ್ರೀಯರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ದೇವರು ಕೆಲವರಿಗೆ ಅವ್ರ ಜೀವನದಲ್ಲಿ ಆದಂತ ಕಷ್ಟಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟಾಗ, ಕೆಲವರಿಗೆ ದೆವ್ವಗಳು ಹಿಡಿದಾಗ ಅದು ಬಿಡುಗಡೆ ಆದಂತ ಸಂದರ್ಭದಲ್ಲಿ, ಹೀಗೆ ಅವ್ರ ಜೀವನದಲ್ಲಿ ಬೇರೆ ಬೇರೆ ಅದ್ಭುತಗಳು ನಡೆದಾಗ ದೇವರ ಉಪಕಾರಗಳನ್ನು ಅವರು ನೆನಪು ಮಾಡಿಕೊಂಡು ಯೇಸು ಸ್ವಾಮಿಯ ಸೇವೆ ಮಾಡುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯೊಟ್ಟಿಗೆಯೇ ಅವರು ನಡೆದಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಎಲ್ಲಿವರೆಗೂ ಅವರು ನಡೆದ್ರು ಅಂತಂದ್ರೆ, ಒಂದು ಸಮಯ ಬಂತು, ಪೇತ್ರ, ಯೋಹಾನ, ಯಾಕೋಬ ಯಾವಾಗಲೂ ಯೇಸು ಸ್ವಾಮಿ ಜೊತೆಗೇನೆ ಇರ್ತಾ ಇದ್ರು. ಅವರು ಯೇಸು ಸ್ವಾಮಿ ಸತ್ತವರ ಮನೆಗೆ ಹೋಗುವಾಗ ಅಲ್ಲಿರ್ತಾ ಇದ್ರು, ಯಾಯರನ ಮನೆಗೆ ಹೋದಾಗ ಅಲ್ಲಿದ್ರು, ರೂಪಾಂತರ ಬೆಟ್ಟಕ್ಕೆ ಹೋದಾಗ ಅಲ್ಲಿದ್ರು, ಗೆತ್ಸೆಮನೆ ತೋಟಕ್ಕೆ ಹೋದಾಗ ಯೇಸು ಸ್ವಾಮಿ ಜೊತೆಗೆ ಕರ್ಕೊಂಡು ಹೋಗಿದ್ದ. ಬಟ್ ಯಾವಾಗ ಯೇಸು ಸ್ವಾಮಿ ಅಂಗಳಕ್ಕೆ ಬರ್ತಾನೋ, ವೈರಿಯ ಆ ಕೈಗಳಲ್ಲಿ ಆತನು ಹೋಗ್ತಾನೋ, ಅವತ್ತಿನಿಂದ ಯಾವೊಬ್ಬ ಶಿಷ್ಯರು ಕೂಡ ಯೇಸು ಸ್ವಾಮಿಯ ಜೊತೆಗೆ ಬರುವುದಿಲ್ಲ. ಆದರೆ ಬೈಬಲ್ನಲ್ಲಿ ನಾವು ನೋಡ್ತೇವೆ, ಈ ಸ್ತ್ರೀಯರು ಎಲ್ಲಿವರೆಗೂ ಜೊತೆಗಿದ್ರು ಯೇಸು ಸ್ವಾಮಿ ಜೊತೆಗೆ ಅಂತಂದ್ರೆ, ದಯಮಾಡಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 27ನೇ ವಚನವನ್ನು ನಾವು ಓದುವುದಾದ್ರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 27ನೇ ವಚನದಲ್ಲಿ ಹೀಗೆ ಓದ್ತೇವೆ: ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ, 23-27ನೇ ವಚನ. ಜನರು, ಸ್ತ್ರೀಯರು, ನೋಡಿ ಆ ನಿಮ್ಮ ಬೈಬಲ್ನಲ್ಲಿ ಆ ಸ್ತ್ರೀಯರು ಅನ್ನುವಂಥ ಶಬ್ದವನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ರಿ. ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಎಲ್ಲಿಗೆ ಬಂದಿದ್ದಾರೆ ಅವರು? ಯೇಸು ಸ್ವಾಮಿ ಈಗ ಪಿಲಾತನ ಅಂಗಳಕ್ಕೂ ಹೋಗಿದ್ದಾನೆ, ಆತನು ಮಹಾಯಾಜಕನ ಅಂಗಳಕ್ಕೂ ಹೋಗಿದ್ದಾನೆ. ಎಲ್ಲ ಕಡೆಗೆ ಯೇಸು ಸ್ವಾಮಿಯನ್ನ ಈಗಾಗಲೇ ಅವರು ನ್ಯಾಯ ವಿಚಾರಣೆ ಮಾಡಿ ಆತನಿಗೆ ನಾನಾ ರೀತಿಯಾದಂಥ ಅವಮಾನಗಳನ್ನ ಮಾಡಿ ಈಗ ಆತನ ಮೇಲೆ ಶಿಲುಬೆಯನ್ನು ಹೊರಿಸಿ ಆತನನ್ನ ಗೋಲ್ಗೊತ ಗುಡ್ಡದ ಕಡೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿಯೂ ಕೂಡ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ದಂತ ಗುಂಪು ಯಾವುದು ಅಂತಂದ್ರೆ ಅದು ಸ್ತ್ರೀಯರ ಗುಂಪು. ಆ ಸ್ತ್ರೀಯರು ಎದೆ ಬಡುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಸ್ವಾಮಿಯ ಮೇಲೆ ಅವ್ರಿಗಿರುವಂತ ವೈರಾಗ್ಯ, ಯೇಸು ಸ್ವಾಮಿಯ ಮೇಲೆ ಅವ್ರಿಗಿರುವಂತ ಪ್ರೀತಿ, ಕಾಳಜಿ, ಅನುಕಂಪ, ದಯೆ ಅಷ್ಟಿಷ್ಟಲ್ಲ. ಪುರುಷರು ಅನೇಕ ಸಾರಿ ಕೆಲವು ಸನ್ನಿವೇಶಗಳನ್ನ ನೋಡಿದ್ರೂ ಕೂಡ ನಮ್ಮ ಹೃದಯ ಕರಗೋಗೋದಿಲ್ಲ. ವಜ್ರದ ಹಾಗೆ ನಮ್ಮ ಹೃದಯಗಳನ್ನು ನಾವು ಕಠಿಣ ಮಾಡ್ಕೊಳ್ತೇವೆ. ಕೆಲವು ಸಾರಿ ಅಳುವಂತ ಸಂದರ್ಭಗಳು ಬಂದಾಗಲೂ ಕೂಡ
ನಮಗೆ ಒಳಗಡೆ ದುಃಖ ಇದ್ರೂ ಕೂಡ ನಾವು ಹೊರಗಡೆ ಸಂತೋಷವಾಗಿ ದುಃಖ ಇಲ್ಲದವರಂತೆ ನಾವು ಕಾಣಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಬಟ್ ಸ್ತ್ರೀಯರು ಹಾಗಲ್ಲ. ತಮ್ಮ ಹೃದಯದ ಒಳಗಡೆ ಇರುವಂಥ ಭಾವನೆಗಳನ್ನು ಅವರು ತಮ್ಮ ಕಣ್ಣೀರಿನ ಮೂಲಕವಾಗಿ, ತಮ್ಮ ನೋವಿನ ಮೂಲಕವಾಗಿ, ತಮ್ಮ ಮಾತುಗಳ ಮೂಲಕವಾಗಿ ಅವುಗಳನ್ನು ಹೊರ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಈ BP ಮತ್ತು ಶುಗರು ಬೇರೆ ಎಲ್ಲ ಕಾಯಿಲೆಗಳು ಫಸ್ಟ್ ಬರೋದು ಯಾರಿಗೆ ಅಂತಂದರೆ ಯಾರಿಗೆ? ಪುರುಷರಿಗೆ ಫಸ್ಟ್ ಬರೋದು. ಯಾಕಂದರೆ ಎಲ್ಲ ಒಳಗಡೆನೆ ಶೇಖರಣೆ ಮಾಡ್ಕೊಳ್ತೀವಿ ನಾವು. ಆದರೆ ಸ್ತ್ರೀಯರು ಆಗಲ್ಲ. ಯೇಸು ಸ್ವಾಮಿಯನ್ನ ನೋಡಿ ಅವರು ಅಳುತ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಅಳುವವರ ಸಂಗಡ ಅಳಿರಿ, ನಗುವವರ ಸಂಗಡ ನಗರಿ. ನಾವು ಅಳುವಲ್ಲಿ ಸುಮ್ಮನೆ ಇರ್ತೀವಿ, ನಗುವಲ್ಲಿ ಸುಮ್ಮನೆ ಇರ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ನಮ್ದು. ಈ ಸ್ತ್ರೀಯರು ಅಳ್ತಾ ಇದ್ದಾರೆ. ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯದ 25ನೇ ವಚನಕ್ಕೆ ನಾವು ಬಂದಾಗ, ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯದ 25ನೇ ವಚನದಲ್ಲಿ ಕೂಡ ಒಂದು ಮಾತು ಹೀಗೆ ನಾವು ನೋಡ್ತೇವೆ. ದಯಮಾಡಿ ಕೆಲವು ವಚನ ಭಾಗಗಳನ್ನು ನಾವು ಓದೋಣ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು, ಆತನ ತಾಯಿಯ ತಂಗಿಯು, ಕ್ಲೋಫನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನ ನೋಡಿ ಯೋಹಾನ ಆಮೇಲೆ ಬಂದಿದ್ದಾನೆ. ಬಟ್ ಈ ಸ್ತ್ರೀಯರೇನಿದ್ದಾರಲ್ಲ, ಇವರು ಯಾವಾಗಲೂ ಯೇಸು ಸ್ವಾಮಿ ಜೊತೆಗೇನೆ ಇದ್ದಾರೆ. ಶ್ರಮೆಯಲ್ಲಿ, ಸಂತೋಷದಲ್ಲಿ, ಸಂಕಟದಲ್ಲಿ, ನೋವಿನಲ್ಲಿ, ಎಲ್ಲ ಸನ್ನಿವೇಶಗಳಲ್ಲಿ ಯೇಸು ಸ್ವಾಮಿಯ ಜೊತೆಗೆ ಈ ಸ್ತ್ರೀಯರು ನಿಂತಿರುವಂಥದ್ದನ್ನು ನಾವು ನೋಡ್ತೇವೆ. ಅದೇ ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯದ ನಾವು 11ನೇ ವಚನವನ್ನು ಓದುವುದಾದರೆ, 20ನೇ ಅಧ್ಯಾಯದ 11ನೇ ವಚನವನ್ನು ನಾವು ನೋಡುತ್ತೇವೆ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಯಾವಾಗಿದ್ದಾಳೆ? ಯೇಸು ಸ್ವಾಮಿ ಸತ್ತು ಆತನು ಈಗ ಸಮಾಧಿಯಲ್ಲಿ ಆತನು ಇಡಲ್ಪಟ್ಟಿದ್ದಾನೆ. ಫಸ್ಟ್ ಯೇಸು ಸ್ವಾಮಿಯ ಸಮಾಧಿಯ ಬಳಿಗೆ ಬಂದಿರುವಂತವ್ರು ಯಾರು ಅಂತಂತಂದ್ರೆ ಸ್ತ್ರೀಯರೇ. ಯೇಸು ಸ್ವಾಮಿ ಪುನರುತ್ಥಾನ ಆದ ನಂತರ ಮೊದಲು ಕಾಣಿಸಿಕೊಂಡದ್ದು ಯಾರಿಗೆ ಅಂತಂದ್ರೆ ಸ್ತ್ರೀಯರಿಗೇನೆ. ದ ಬೈಬಲ್ ನಲ್ಲಿ ಫಸ್ಟ್ ಮಿಷನರಿ ವರ್ಕ್, ಫಸ್ಟ್ ಸ್ವಾರ್ಥೀಕರಣದ ಸೇವೆ ಮಾಡಿದಂತ ಸ್ತ್ರೀ ಯಾರು ಗೊತ್ತಾ? ಸಮಾರ್ಯದವಳು. ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಂದು ಗ್ರಾಮಕ್ಕೆ ಆಕೆ ಸುವಾರ್ತೆಯನ್ನು ತಗೊಂಡೋಗ್ತಾಳೆ. ಒಂದು ಗ್ರಾಮವನ್ನ, ಸುಕರ್ ಅನ್ನುವಂಥ ಗ್ರಾಮವನ್ನ ಯೇಸು ಸ್ವಾಮಿಯೊಳಗೆ ಆಕೆ ನಡೆಸ್ತಾಳೆ. ಅಂತ ಒಂದು ಪ್ರಭಾವಶಾಲಿ ಆ ಸ್ತ್ರೀಯಲ್ಲಿರುವಂಥದ್ದನ್ನ ನಾವು ಗಮನಿಸುವಂಥವರಾಗಿದ್ದೇವೆ ಪ್ರಿಯರೇ. ಹಾಗಾದ್ರೆ ಈ ಸಾಯಂಕಾಲ ವೇಳೆಯಲ್ಲಿ ಯಾಕಿದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಪ್ರಿಯರೇ, ಯೇಸು ಸ್ವಾಮಿಯ ಶ್ರಮೆಯಲ್ಲಿ, ಯೇಸು ಸ್ವಾಮಿಯ ಸಾವಿನಲ್ಲಿ, ಯೇಸು ಸ್ವಾಮಿಯ ಸಮಾಧಿಯ ಬಳಿಯಲ್ಲಿ, ಯೇಸು ಸ್ವಾಮಿಯ ಪುನರುತ್ಥಾನದ ಸಮಯದಲ್ಲಿ, ಯೇಸು ಸ್ವಾಮಿಯ ಸ್ವರ್ಗಾರೋಹಣದ ಸಂದರ್ಭದಲ್ಲಿ ಇವರು ಯೇಸು ಸ್ವಾಮಿಯ ಜೊತೆಗೆ ಇದ್ದಂಥವರು. ಅಷ್ಟಕ್ಕೆ ಅವರ ಸೇವೆ ನಿಂತೋಗ್ಲಿಲ್ಲ. ಆಯ್ತಪ್ಪ, ನಾವು ಇಷ್ಟು ವರ್ಷ ಯೇಸು ಸ್ವಾಮಿಗೆ ಸಪೋರ್ಟ್ ಮಾಡಿದ್ದೇವೆ, ಅವ್ರ ಪಕ್ಷದಲ್ಲಿ ನಾವು ಇದ್ವಿ, ಓಟ್ ಹಾಕ್ಬೇಕಾಗಿತ್ತು, ಓಟ್ ಹಾಕಿದ್ವಿ, ಗೆಲ್ಲಿಸ್ಬೇಕಾಗಿತ್ತು, ಗೆಲ್ಲಿಸಿದ್ವಿ, ಆಯ್ತು ಈಗ ನಮ್ಮ ಮನೆಗಳಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಂತಿರುಗಿ ಮನೆಗೆ ಹೋಗ್ಲಿಲ್ಲ. ಅಪೋಸ್ತಲ ಕೃತ್ಯಗಳು ಪ್ರಾರಂಭ ಆಗುತ್ತೆ. ಸುವಾರ್ತೆಯ ನಂತರ ಅಪೋಸ್ತಲ ಕೃತ್ಯಗಳು ಪ್ರಾರಂಭ ಆಗುತ್ತೆ. ನೋಡಿ, ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯದ 12ರಿಂದ 14 ವಚನಗಳನ್ನು ನಾವು ಓದುವುದಾದರೆ, ಶಿಷ್ಯರೆಲ್ಲ ಹೋಗಿ ಮೇಲುಪ್ಪರಿಗೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಶಿಷ್ಯರ ಜೊತೆ ಯಾರಿದ್ದಾರೆ ಗೊತ್ತಾ? ಸ್ತ್ರೀಯರು ಕೂಡ ಇದ್ದಾರೆ. ಯಾರಿದ್ದಾರೆ? ಸ್ತ್ರೀಯರು ಅಲ್ಲಿದ್ದಾರೆ. ನೀವು ಓದಿ, ಆಮೇಲೆ ಮನೆಗೆ ಹೋಗಿ 2ನೇ ಅಧ್ಯಾಯವನ್ನು ನಾವು ನೋಡುವಾಗ, ಪರಿಶುದ್ಧಾತ್ಮನು ಅವರ ಮೇಲೆ ಇಳಿದು ಬರುವಾಗ, ಶಿಷ್ಯರ ಮೇಲೆ ಇಳಿದು ಬರುವಾಗ, ಅಲ್ಲಿ ಕೇವಲ ಪುರುಷರಷ್ಟೇ ಅಲ್ಲ, ಸ್ತ್ರೀಯರಷ್ಟೇ, ಅಪೋಸ್ತಲರಷ್ಟೇ ಅಲ್ಲ, ಅಲ್ಲಿ ಸ್ತ್ರೀಯರ ಮೇಲೆಯೂ ಕೂಡ ಪರಿಶುದ್ಧಾತ್ಮನು ಇಳಿದು ಬಂದಿದ್ದಾನೆ. ಕೇವಲ ಪುರುಷರ ಮೇಲೆ ಮಾತ್ರವೇ ಪರಿಶುದ್ಧಾತ್ಮನು ಇಳಿದು ಬರಲಿಲ್ಲ, ಅಲ್ಲಿ ಸ್ತ್ರೀಯರ ಮೇಲೆಯೂ ಕೂಡ ಪರಿಶುದ್ಧಾತ್ಮನು ಇಳಿದು ಬಂದಿರುವಂಥದ್ದನ್ನ ನಾವು ನೋಡ್ತೇವೆ. ಮುಂದೆ ಅಪೋಸ್ತಲ ಕೃತ್ಯಗಳು 12ನೇ ಅಧ್ಯಾಯ 1ರಿಂದ ನಾವು ಓದ್ತಾ ಹೋಗುವಾಗ,
ಪೌಲನ ಸೇವೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸ್ತ್ರೀಯರಿದ್ದಾರೆ. 12ನೇ ಅಧ್ಯಾಯ ಪೂರ್ತಿಯಾಗಿ ನೀವು ಓದುವಾಗ ಅಲ್ಲಿ ಹಿಂಸೆಗಳಿದ್ದಾವೆ, ಸಭೆಗೆ ನಾನಾ ರೀತಿಯಾದಂಥ ಹಿಂಸೆ ಆಗಿದೆ. ಆದರೂ ಕೂಡ ಅವರು ಸೇವೆಯಲ್ಲಿ ಹಿಂಜಾರಿ ಹೋಗದ ಹಾಗೆ ಅವರು ಪೌಲನ ಸೇವೆಗೆ ಸಹಕಾರಿಗಳಾಗಿ ಜೊತೆಯಾಗಿ ನಿಂತುಕೊಂಡು ಸೇವೆಯನ್ನ ಆ ಸ್ತ್ರೀಯರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಭಾಗ. ಪ್ರಿಯರೇ, ಹಾಗಾದ್ರೆ ಸ್ತ್ರೀಯರು ಕೂಡ ನಾವು ಆದಿ ಸಭೆಯನ್ನು ನೋಡುವಾಗ, ಹಳೆ ಒಡಂಬಡಿಕೆಯನ್ನು ನೋಡುವಾಗ ಅವರ ಕೊಡುಗೆ ಸಭೆಗೆ, ಸಮಾಜಕ್ಕೆ, ದೇವರ ಚಿತ್ತ ನೆರವೇರುವುದಕ್ಕೆ ಅವರ ಕೊಡುಗೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಇವತ್ತು ಸಭೆಯಾಗಿರುವಂಥ ನಾವು ನಮ್ಮ ಕುಟುಂಬದಲ್ಲಿರುವಂಥ ಸ್ತ್ರೀಯರನ್ನ, ನಮ್ಮ ಸಭೆಯಲ್ಲಿರುವಂಥ ಸ್ತ್ರೀಯರನ್ನ, ನಮ್ಮ ಸಮಾಜದಲ್ಲಿರುವಂಥ ಸ್ತ್ರೀಯರನ್ನ ಇವತ್ತು ನಾವು ಯಾವ ರೀತಿಯಲ್ಲಿ ಅವರನ್ನು ನಾವು ಕಾಣ್ತಾ ಇದ್ದೇವೆ? ಕೆಲವು ಜನ, ಎಲ್ಲರೂ ಅಲ್ಲ, ಕೆಲವರನ್ನ ಕೆಲವು ಕೆಲಸಗಳಿಗೆ ಮಾತ್ರವೇ ಸೀಮಿತರನ್ನಾಗಿಟ್ಟಿದ್ದಾರೆ. ಸ್ತ್ರೀ ಅಂದ್ರೆ ಕಸ ಹೊಡಿಬೇಕು, ಮನೆ ಒರೆಸ್ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು. ಅಫ್ಕೋರ್ಸ್ ಇವತ್ತು ದಿನಗಳು ಚೇಂಜ್ ಆಗಿದ್ದಾವೆ, ಆದರೂ ಮನೋಭಾವನೆಗಳು ಚೇಂಜ್ ಆಗಲಿಲ್ಲ. ದೇವರು ನನಗೆ ಸಹಕಾರಿಣಿಯಾಗಿ ಕೊಟ್ಟಿರುವಂತ, ಅದು ಹೆಂಡತಿ ಆಗಿದ್ದಿರಬಹುದು, ತಾಯಿ ಆಗಿದ್ದಿರಬಹುದು, ಅಕ್ಕನಾಗಿದ್ದಿರಬಹುದು, ತಂಗಿ ಆಗಿದ್ದಿರಬಹುದು, ಚಿಕ್ಕಮ್ಮನಾಗಿದ್ದಿರಬಹುದು, ದೊಡ್ಡಮ್ಮನಾಗಿದ್ದಿರಬಹುದು. ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತ, ಈ ಸಮಾಜದಲ್ಲಿ ಕೊಟ್ಟಿರುವಂತ ಈ ಸ್ತ್ರೀಯನ್ನ ನಾವು ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದೀವಿ, ಯಾವ ರೀತಿಯಾದಂತ ಗೌರವಗಳನ್ನ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಒಂದು ಸ್ತ್ರೀ ನಮ್ಮ ಕುಟುಂಬದಲ್ಲಿದ್ರೆ, ಒಂದು ಸ್ತ್ರೀ ನಮ್ಮ ಸಭೆಯಲ್ಲಿದ್ರೆ, ಒಂದು ಸ್ತ್ರೀ ಸಮಾಜದಲ್ಲಿದ್ರೆ, ಆಕೆ ಒಂದು ವೇಳೆ ದೇವರ ಮಾರ್ಗದಲ್ಲಿ ನಡೆಯುವಂತ ಸ್ತ್ರೀ ಆಗಿದ್ರೆ, ಆಕೆ ದೇವರನ್ನ ಪ್ರೀತಿಸುವಂತ ಸ್ತ್ರೀ ಆಗಿದ್ರೆ, ಆಕೆ ದೇವರ ವಾಕ್ಯದಂತೆ ನಡೆಯುವಂತ ಸ್ತ್ರೀ ಆಗಿದೆಯಾದ್ರೆ ಆ ಸಭೆ, ಆ ಸಮಾಜ, ಆ ಕುಟುಂಬ ಖಂಡಿತವಾಗಿ ಆಶೀರ್ವದಿಸಲ್ಪಡುವಂತದ್ದಾಗಿದೆ. ಅಟ್ ದ ಸೇಮ್ ಟೈಮ್, ಇದೆಲ್ಲ ಪಾಸಿಟಿವ್ ಥಿಂಗ್ಸ್ ನಾನು ಹೇಳಿರುವಂಥದ್ದು. ಅಟ್ ದ ಸೇಮ್ ಟೈಮ್, ಒಬ್ಬ ಸ್ತ್ರೀ ಮನಸ್ಸು ಮಾಡಿದರೆ ಒಂದು ಸಭೆಯನ್ನು ಹಾಳು ಮಾಡಬಹುದು, ಒಂದು ಕುಟುಂಬವನ್ನು ನಾಶ ಮಾಡಬಹುದು, ಒಂದು ಸಮಾಜವನ್ನು ನಾಶ ಮಾಡಬಹುದು. ಆಕೆಗೆ ಡೈನಮೋ ಶಕ್ತಿ ಇದೆ. ಡೈನಮೋ ಮತ್ತು ಡೈನಮೇಟ್ ಅನ್ನುವಂಥ ಎರಡು ಪದಗಳು. ಡೈನಮೋ ಅನ್ನುವಂಥದ್ದು ಅದು ಗ್ರೀಕ್ ಭಾಷೆ, ಡೈನಮೇಟ್ ಅನ್ನುವಂಥದ್ದು ಇಬ್ರಿಯ ಭಾಷೆ. ಒಡೆದು ಪುಡಿ ಪುಡಿ ಮಾಡುವಂತ ಶಕ್ತಿ ಈ ಡೈನಮೋ ಮತ್ತು ಡೈನಮೇಟ್ಗಿದೆ. ಆಕೆ ಕಟ್ಟಬಲ್ಲಳು, ಆಕೆ ನಾಶ ಮಾಡಬಲ್ಲಳು. ಅದಕ್ಕೆ ಜ್ಞಾನೋಕ್ತಿ 9ನೇ ಅಧ್ಯಾಯದ 1ನೇ ವಚನದಲ್ಲಿ ಸೊಲೊಮೋನ ಅನುಭವದಿಂದ ಬರೀತಾನೆ, ಜ್ಞಾನವಂತೆಯು 7 ಕಂಬಗಳನ್ನು ಕಡೆದು ತನ್ನ ಮನೆ ಕಟ್ಕೊಳ್ತಾಳೆ, ಜ್ಞಾನಹೀನಳು ಅದನ್ನ ತನ್ನ ಸ್ವಂತ ಕೈಯಿಂದ ಹಾಳು ಮಾಡ್ತಾಳೆ ಅಂತೇಳಿ. ಕಟ್ಟುವ ಕೆಲಸ, ಹಾಳು ಮಾಡುವ ಕೆಲಸ, ಈ ಎರಡೂ ಸಾಮರ್ಥ್ಯ ಒಂದು ಸ್ತ್ರೀಯಲ್ಲಿದೆ. ಪ್ರೀತಿಯ ಸಹೋದರಿಯರೇ, ಇವತ್ತು ಸ್ತ್ರೀಯರಿಗೆ ಕರೆ ಇದೆ. ಕ್ರೂಚಿತನ ಕರೆ ಅದು ಸ್ತ್ರೀಯರಿಗಾಗಿಯೇ ಇದೆ. ಆದ್ದರಿಂದ ಇವತ್ತು ನಮ್ಮ ಸಭೆ ಕಟ್ಟಲ್ಪಡಬೇಕು, ನಮ್ಮ ಸಮಾಜ ಕಟ್ಟಲ್ಪಡಬೇಕು, ನಮ್ಮ ಕುಟುಂಬಗಳು ಕಟ್ಟಲ್ಪಡಬೇಕು. ಸ್ತ್ರೀಯ ಮೇಲೆ ಎಲ್ಲ ಅಡಕವಾಗಿದೆ. ಒಂದು ಸೇವೆಯಲ್ಲಿ ಒಬ್ಬ ಸೇವಕನಿಗೆ ಸೇವಕೆಯಾಗಿ ಬರುವಂತ ಒಬ್ಬ ಸ್ತ್ರೀ, ಆಕೆ ಪ್ರಾರ್ಥನಾ ಪರಳಾಗಿ ಸೇವೆ ಮನೋಭಾವನೆ ಇಲ್ಲದೆ ಹೋದರೆ ಒಬ್ಬ ಸೇವಕನು ಯಶಸ್ವಿಯಾದ ಸೇವೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಎಷ್ಟೋ ಸೇವಕರ ಜೀವಿತಗಳಲ್ಲಿ ಇವತ್ತು ದುಃಖ ತುಂಬಿದೆ, ಕಣ್ಣೀರು ತುಂಬಿದೆ, ನೋವು ತುಂಬಿದೆ. ಯಾಕೆ ಗೊತ್ತಾ? ಅವರು ಬರುವಾಗ ಒಂದು ಕರೆಯುವಿಕೆಯಿಂದ ಬಂದಿದ್ದಾರೆ. ದೇವರಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ದೇವರ ಸೇವೆ ಮಾಡಬೇಕು, ಆತ್ಮಗಳನ್ನ ಗೆಲ್ಲಬೇಕು, ದೇವರ ರಾಜ್ಯ ವಿಸ್ತರಣೆ ಮಾಡಬೇಕು ಅಂತೇಳಿ ಲೋಕದ ಎಲ್ಲ ವೈಭವಗಳನ್ನ ತೊರೆದು, ಲೋಕದ ಎಲ್ಲ ಸುಖಭೋಗಗಳನ್ನ ತೊರೆದು, ಲೋಕದ ಎಲ್ಲ ತಮ್ಮ ಇಚ್ಛೆಗಳನ್ನ ತೊರೆದು ದೇವರ ಸೇವೆ ಮಾಡಬೇಕು ಅಂತೇಳಿ ವೈರಾಗ್ಯದಿಂದ ಬಂದಿರುವಂತ ಅನೇಕ ಸೇವಕರಿದ್ದಾರೆ. ಒಂದು ಸಮಯ ಬಂದಾಗ, ಮದುವೆಯ ವಯಸ್ಸಿಗೆ ಬಂದಾಗ ಅವರಿಗೆ ಮದುವೆ ಆಗುತ್ತೆ. ಆದರೆ ಮದುವೆಯ ನಂತರ ಅನೇಕ ಸೇವಕರು ದರ್ಶನಗಳನ್ನು ಕಳ್ಕೊಂಡು ಹೋಗಿದ್ದಾರೆ.
ಕೆಲವರು ಹಣದ ವ್ಯಾಮೋಹಕ್ಕೆ ಒಳಗಾಗಿ, ಕೆಲವರು ನಾನಾ ರೀತಿಯಾದಂಥ ಮಾನಸಿಕ ಒತ್ತಡಗಳಿಗೆ ಒಳಗಾಗಿ, ಕೆಲವರು ಖಿನ್ನತೆಗಳಿಗೆ ಒಳಗಾಗಿ, ಯಾರೋ ಕೆಲವರು ದೇವರಲ್ಲಿ ದೃಢವಾಗಿ ನಿಂತುಕೊಂಡಂಥವರು, ದೇವರನ್ನು ಆತುಕೊಂಡಂಥವರು, ದೇವರೇ ನೀನೇ ನನಗೆ ಸರ್ವಸ್ವ, ನೀನೇ ನನಗೆ ಬಲ, ನೀನೇ ನನ್ನ ಸಾಮರ್ಥ್ಯ, ನೀನೇ ನನಗೆ ಎಲ್ಲ ಸ್ವಾಮಿ ಅಂತೇಳಿ ಯಾರು ಆ ದೇವರನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೋ ಅಂಥವರು ಕೆಲವರು ಮಾತ್ರವೇ ಇವತ್ತು ದೇವರ ಸೇವೆಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಆದರೆ ಅನೇಕ ಜನರು ಇವತ್ತು ನಾನಾ ರೀತಿಯಾದಂಥ ಸೆಳವಿಗೆ ಅವರು ಸಿಲುಕಿ ಹಾಕಿಕೊಂಡು ಬಿದ್ದು ಹೋದಂಥ ಅನೇಕ ಅನುಭವಗಳಿದ್ದಾವೆ. ಯಾರಿಂದ? ಸ್ತ್ರೀಯರಿಂದ. ಬೈಬಲಲ್ಲಿ ನಾವು ಇವತ್ತು ನೋಡ್ತೇವೆ, ಆ ನ್ಯಾಯಸ್ಥಾಪಕರು 4ನೇ ಅಧ್ಯಾಯದ 4ನೇ ವಚನದಿಂದ ಓದುವಾಗ, ಹಳೆ ಒಡಂಬಡಿಕೆಯ ಕಾಲದಲ್ಲಿ 4ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಇಸ್ರಾಯೇಲರನ್ನ ಎಷ್ಟು ಜನ ನ್ಯಾಯಸ್ಥಾಪಕರು ದೇವರು ಎಬ್ಬಿಸಿದನು? ಇಸ್ರಾಯೇಲರಿಗೆ ಎಷ್ಟು ಜನರನ್ನ? 14 ಜನ ನ್ಯಾಯಸ್ಥಾಪಕರನ್ನ ದೇವರು ಎಬ್ಬಿಸ್ತಾನೆ. 14 ಜನರಲ್ಲಿ ಕೇವಲ ಒಬ್ಬಳೇ ಒಬ್ಬ ಸ್ತ್ರೀ ಇದ್ದಾಳೆ, ಆಕೆಯೇ ದೆಬೋರಳು. ದೆಬೋರ ಅಂದ್ರೆ ಅರ್ಥ ಜೇನು ನೊಣ, ಹನಿಬಿ. ಹನಿಬಿ ಅದು ಒಂದು ಕಚ್ಚುತ್ತೆ, ಇನ್ನೊಂದು ಸಿಹಿ ನೀಡುತ್ತೆ. ಏನ್ ಮಾಡುತ್ತೆ? ಒಂದು ತನ್ನ ಹತ್ರ ಹೋದ್ರೆ, ತನ್ನನ್ನು ಮುಟ್ಟಿದ್ರೆ, ತನ್ನನ್ನು ಡಿಸ್ಟರ್ಬ್ ಮಾಡಿದ್ರೆ ಏನ್ ಮಾಡುತ್ತೆ? ಕಚ್ಚುತ್ತದೆ. ಒಂದು ವೇಳೆ ಅದನ್ನ ಹಾಗೆ ಬಿಟ್ಟರೆ ಅದು ನಮಗೆ ಮಧುರವಾದದ್ದನ್ನ, ಸಿಹಿಯಾದದ್ದನ್ನ ಜೇನು ತುಪ್ಪದ ಮೂಲಕವಾಗಿ ನಮ್ಮನ್ನು ಸಂತೋಷ ಪಡಿಸುತ್ತೆ. ದೆಬೋರಳು ಕೂಡ ಹಳೆ ಒಡಂಬಡಿಕೆಯಲ್ಲಿ 14 ಜನರ ಮಧ್ಯದಲ್ಲಿ ದೇವರು ಪರಿಶುದ್ಧಾತ್ಮನು ನೋಡಿ, ಒಂದು ಸ್ತ್ರೀಗೆ ಬೆಲೆ ಇಲ್ಲದಿರುವಂತ ಆ ಸಮಾಜದಲ್ಲಿ, ಸ್ತ್ರೀಯರಿಗೆ ಯಾವುದೇ ಸ್ಥಾನಮಾನ ಇಲ್ಲದಿರುವಂತ ಆ ಸಂದರ್ಭದಲ್ಲಿ ದೇವರು, ಅದಕ್ಕೆ ಹೇಳಿದ್ದು, ನಾನು ದೇವರು ಪಕ್ಷಪಾತ ಮಾಡುವಂತವನಲ್ಲ, ದೇವರು ಆಕೆಯನ್ನ ಇಸ್ರಾಯೇಲರ ಆ 14 ಜನರಲ್ಲಿ ನೋಡಿ, ಸಾವಿರಾರು ಜನ ಇದ್ದಾರೆ ಇಸ್ರಾಯೇಲರ ಮಧ್ಯದಲ್ಲಿ, 12 ಕುಲಗಳಿದ್ದಾವೆ, ಜ್ಞಾನಿಗಳಿದ್ದಾರೆ, ಆದರೆ ದೇವರು ದೆಬೋರಳನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. 4ನೇ ಅಧ್ಯಾಯಕ್ಕೆ ನಾವು ಬರೋಣ. ದಯಮಾಡಿ 4ನೇ ಅಧ್ಯಾಯದ 4ನೇ ವಚನವನ್ನ ನಾವು ಓದುವುದಾದರೆ, ಆ ಕಾಲದಲ್ಲಿ ಲಪ್ಪೀದೋತನ ಹೆಂಡತಿಯಾದಂಥ ದೆಬೋರಳೆಂಬ ಪ್ರವಾದಿನಿಯು ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸುತ್ತಾ ಇದ್ದಳು ಅಂತೇಳಿ ಬೈಬಲ್ ಪ್ರಾರಂಭ ಆಗುತ್ತೆ. ಶೀಸ್ ಎ ಔಟ್ಸ್ಟ್ಯಾಂಡಿಂಗ್ ವುಮೆನ್ ಅಂತೇಳಿ ಕರೀಬಹುದು. ಅನೇಕ ಸ್ತ್ರೀಯರಿದ್ದಾರೆ, ಆದರೆ ದೇವರು ದೆಬೋರಳನ್ನ ಆಯ್ಕೆ ಮಾಡಿಕೊಂಡದರ ಉದ್ದೇಶ ಏನು? ಆಕೆಯ ಮೂಲಕವಾಗಿ ಇಸ್ರಾಯೇಲರಿಗೆ ನ್ಯಾಯ ತೀರಿಸಲಿಕ್ಕೆ ದೇವರು ಯಾಕೆ ಆಕೆಯನ್ನು ಆರಿಸಿಕೊಂಡನು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಇಲ್ಲಿರುವಂತ ಅನೇಕ ಸ್ತ್ರೀಯರಿಗೆ ದೆಬೋರಳು ಒಂದು ಅನೇಕ ಆಧ್ಯಾತ್ಮಿಕ ಪಾಠಗಳನ್ನ ಆಕೆ ನಮಗೆ ಕಲಿಸಿಕೊಡ್ಲಿಕ್ಕೆ ಇಷ್ಟಪಡ್ತಾಳೆ. ಸಮಾಜ ನಮ್ಮ ಬಗ್ಗೆ ಆಲೋಚನೆ ಮಾಡದೇ ಇದ್ದಿರಬಹುದು, ನಮ್ಮ ಕುಟುಂಬ ನಮ್ಮನ್ನ ತಿರಸ್ಕಾರ ಮಾಡಿದ್ದಿರಬಹುದು, ನಾವು ಯಾವ ಗಣನೆಗೆ ಬಾರದವರಾಗಿದ್ದಿರಬಹುದು, ಆದರೆ ಒಂದು ಸಮಯ ಬರುತ್ತೆ, ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತ ಒಂದು ಸಮಯ. ಆಕೆ ಅಂದುಕೊಳ್ಳಿಲ್ಲ, ದೇವರು ಆಕೆಯನ್ನ ಪ್ರವಾದಿನಿಯನ್ನಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಏನ್ ಗೊತ್ತಾ? ಪ್ರವಾದಿ ಅಥವಾ ಪ್ರವಾದಿನಿ ಅಂದ್ರೆ ಅರ್ಥ ಏನ್ ಗೊತ್ತಾ? ದೇವರಿಗೂ ಮತ್ತು ಮನುಷ್ಯರಿಗೂ ಮಧ್ಯಸ್ಥರಾಗಿ ಕಾರ್ಯನಿರ್ವಹಿಸುವಂಥದ್ದೇ ಪ್ರವಾದಿನಿ ಅಥವಾ ಪ್ರವಾದಿಯ ಕೆಲಸ. ದೇವರು ಏನು ಹೇಳ್ತಾನೋ ಅದನ್ನ ಸ್ವೀಕಾರ ಮಾಡಿ ಮನುಷ್ಯರಿಗೆ ಅದನ್ನ, ಆ ಸಂದೇಶವನ್ನ ರವಾನಿಸುವಂತ ಕೆಲಸ ಪ್ರವಾದಿಯ ಕೆಲಸ, ಪ್ರವಾದಿನಿಯ ಕೆಲಸ. ಎಂತ ಅದ್ಭುತವಾದಂಥ ಸೇವೆ ದೆಬೋರಳಿಗೆ. ದೆಬೋರಳು ಕೇವಲ ನ್ಯಾಯಸ್ಥಾಪಕಳಷ್ಟೇ ಅಲ್ಲ, ಬೈಬಲ್ ಹೇಳ್ತದೆ ಆಕೆ ಪ್ರವಾದಿನಿಯಾಗಿದ್ದಳು ಅಂತೇಳಿ. ಅಂದ್ರೆ ದೇವರ ಜೊತೆಗೆ ಒಂದು ಆಳವಾದಂಥ ಸಂಬಂಧವನ್ನ ಆಕೆ ಹೊಂದಿದ್ಳು. ಯಾರು ಪ್ರವಾದಿನಿ ಆಗ್ಲಿಕ್ಕೆ ಸಾಧ್ಯ? ಯಾರು ದೇವರ ಅನ್ಯೋನ್ನತೆಯಲ್ಲಿ ಇರ್ತಾರೋ, ಯಾರು ದೇವರ ಜೊತೆಗೆ ಸಹವಾಸವನ್ನ ಮಾಡಿಕೊಳ್ತಾರೋ, ಯಾರು ದೇವರ ಜೊತೆಗೆ ಅವರು ಪ್ರೀತಿಯನ್ನು ಹೊಂದಿರ್ತಾರೋ ಅಂಥವರೊಂದಿಗೆ ದೇವರು ತನ್ನ ಹೃದಯದ ಭಾವನೆಗಳನ್ನ ಅವರೊಂದಿಗೆ ಆತನು ಹಂಚಿಕೊಳ್ತಾನೆ. ಇವತ್ತು ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ತಂಗಿಯಾಗಿ, ಒಬ್ಬ ಅಕ್ಕನಾಗಿ ಇವತ್ತು ದೇವರು ನಮಗೆ ಒಂದು ಪ್ರಶ್ನೆ ಕೇಳ್ತಾನೆ, ನಿನಗೂ ಮತ್ತು ದೇವರಿಗೂ ಯಾವ ರೀತಿಯಾದಂಥ ಸಂಬಂಧ ಇದೆ?
ಆ ದೇವರ ಜೊತೆಗೆ ನಿನಗೆ ಆಳವಾದಂಥ ಸಂಬಂಧವನ್ನು ನೀನು ಹೊಂದಿದ್ದೀಯಾ? ಕೇವಲ ನಾವು ಸಭೆಗೆ ಮಾತನಾಡುವಂಥದ್ದಷ್ಟೇ ಅಲ್ಲ, ದೇವರು ಇವತ್ತು ನಿನ್ನ ಮೂಲಕವಾಗಿ ನಿನ್ನ ಕುಟುಂಬಕ್ಕೆ ಮಾತನಾಡಲಿಕ್ಕೆ ಬಯಸ್ತಾನೆ, ನಿನ್ನ ಮಕ್ಕಳಿಗೆ ಮಾತನಾಡಲಿಕ್ಕಾಗಿ ಬಯಸ್ತಾನೆ, ನಿನ್ನ ಯಜಮಾನನಿಗೆ ಮಾತನಾಡಲಿಕ್ಕಾಗಿ ಬಯಸ್ತಾನೆ, ನಿನ್ನ ಅಣ್ಣ ತಮ್ಮಂದರಿಗೆ ಮಾತನಾಡಲಿಕ್ಕಾಗಿ ಬಯಸ್ತಾನೆ. ಬಟ್ ನೀನ್ ರೆಡಿ ಇರಬೇಕು ಆ ದೇವರ ಜೊತೆಗೆ ಮಾತನಾಡಲಿಕ್ಕೆ, ಆ ದೇವರ ಜೊತೆಗೆ ಸಂಬಂಧವನ್ನು ಇಟ್ಕೊಂಡು ಆ ದೇವರ ಜೊತೆಗೆ ಅನ್ಯೋನ್ಯತೆಯಲ್ಲಿ ನಡೀಲಿಕ್ಕೆ ನಮಗೆ ಆ ಹೃದಯ ಇರಬೇಕು, ನಮಗೆ ಆ ಕಮಿಟ್ಮೆಂಟ್ ಇರಬೇಕು, ಆ ಸಮರ್ಪಣೆಯ ಜೀವಿತ ನಮಗೆ ಬಹಳ ಪ್ರಾಮುಖ್ಯವಾದಂಥದ್ದು. ಎಷ್ಟು ಸಮಯವನ್ನ ಇವತ್ತು ನಾವು ದೇವರ ಅನ್ಯೋನ್ಯತೆಯಲ್ಲಿ ಕಳೀತಾ ಇದ್ದೇವೆ. ಪ್ರಿಯರೇ, ಮೊಬೈಲ್ ಬಂದ ನಂತರ ಬಹಳ ಜನ ಇವತ್ತು ನಮಗೆಲ್ಲದಕ್ಕೂ ಸಮಯ ಇದೆ, ಆದರೆ ದೇವರಿಗೆ ಸಮಯ ಕೊಡ್ತಾ ಇಲ್ಲ. ನಾವು ಸ್ವಲ್ಪ ದಿನಗಳ ಹಿಂದೆ ಹೋದರೆ ಸೀರಿಯಲ್ಗಳಿಗೆ ಸಮಯ ಕೊಡ್ತಾ ಇದ್ವಿ ನಾವು, ಆದರೆ ಇವತ್ತು ನಮಗೆ ನಮ್ಮ ಸಮಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ನೋಡಬಾರ್ದು ಅಂತೇಳಿ ನನ್ನ ಉದ್ದೇಶ ಅಲ್ಲ, ಬಟ್ ಹೆಚ್ಚು ಸಮಯವನ್ನ ನೀನು ಎಲ್ಲಿ ಕಳೀತಾ ಇದ್ದೀಯಾ, ಎಷ್ಟು ಸಮಯವನ್ನ ದೇವರ ಜೊತೆ ಕಳೀತಾ ಇದೆಯಾ, ಎಷ್ಟು ಸಮಯವನ್ನ ನೀನು ಲೋಕದಲ್ಲಿ ಕಳೀತಾ ಇದೆಯಾ, ಇದು ಬಹಳ ಆಲೋಚಿಸುವಂತ ಒಂದು ಸಂಗತಿ. ದೇವರನ್ನು ದೇವರ ಆಯ್ಕೆ ಮಾಡಿಕೊಳ್ಳುವಂತ ಉದ್ದೇಶ ಅನೇಕ ಸ್ತ್ರೀಯರಿದ್ದಾರೆ. ಅದಕ್ಕೆ ನಾನು ಕೀರ್ತನೆಗಳ ಗ್ರಂಥ ಓದಿಸಿದ್ದೆ, ಯಾಕಂದ್ರೆ ಶುಭ ಸಮಾಚಾರವನ್ನ ಸಾರುವ ಸ್ತ್ರೀ ಸಮೂಹವು ಎಷ್ಟೋ ದೊಡ್ಡದು ಅಂತೇಳಿ ದೇವರು ಕರೆದಿದ್ದಾನೆ. ಪ್ರಿಯರೇ, ಇವತ್ತು ನೀನು ನಾವೆಲ್ಲರೂ ಕೂಡ ದೇವರು ನಮ್ಮ ಮೂಲಕವಾಗಿ ತನ್ನ ಸುವಾರ್ತೆಯನ್ನ ಲೋಕಕ್ಕೆ ಪ್ರಕಟಿಸಬೇಕು, ನಾವು ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು ಅಂತೇಳಿ ದೇವರು ಇವತ್ತು ನಮ್ಮಿಂದ ಆತನು ಬಯಸುವಂತವನಾಗಿದ್ದಾನೆ. ಅದಕ್ಕಾಗಿಯೇ ದೇವರು ನಮ್ಮನ್ನ ಆತನು ಕರೆದಿದ್ದಾನೆ. ಇವತ್ತು ದೆಬೋರಳಂತೆ ನಮ್ಮ ಜೀವನದಲ್ಲಿ ದೇವರಿಗಾಗಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯ. ಎರಡನೇದಾಗಿ ನಾವು ನೋಡ್ತೇವೆ, ಆ 4ನೇ ವಚನದಲ್ಲಿ ನಾವು ಬರುವಾಗ, 5ನೇ ವಚನಕ್ಕೆ ನಾವು ಬರುವಾಗ, ಆಕೆಯು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರ ವೃಕ್ಷವೆಂಬ ಹೆಸರುಗೊಂಡ ಮರದ ಕೆಳಗೆ ಆಸೀನಳಾಗಿದ್ದಳು ಅಂತೇಳಿ. ಎಲ್ಲಿ ಆಸೀನಳಾಗಿದ್ದಾಳೆ ಗೊತ್ತಾ? ಆಕೆ ಖರ್ಜೂರದ ಗಿಡದ ಕೆಳಗಡೆ. ಬೈಬಲ್ನಲ್ಲಿ ಖರ್ಜೂರದ ಗಿಡವನ್ನ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಗೊತ್ತಾ? ಯಾರು ಹೇಳ್ತೀರಾ? ಕೀರ್ತನೆಗಳು 92 ಕೀರ್ತನೆಗಳು 92 12ನೇ ವಚನ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬಲೋನಿನ ದೇವದಾರಿನ ವೃಕ್ಷದ ಹಾಗೆ ವೃದ್ಧಿ ಆಗುವರು. ಖರ್ಜೂರದ ಗಿಡ ನೀತಿವಂತಿಕೆಗೆ ಅದು ಸಾದೃಶ್ಯವಾಗಿದೆ, ಹೋಲಿಕೆಯಾಗಿದೆ. ದೆಬೋರಳು ಖರ್ಜೂರದ ವೃಕ್ಷದ ಕೆಳಗಡೆ ಆಕೆ ಕೂತಿದ್ದಾಳೆ. ಅಂದರೆ ದೆಬೋರಳು ಒಂದು ನೀತಿ ಉಳ್ಳಂತ ಜೀವಿತವನ್ನ ಆಕೆ ಜೀವಿಸ್ತಾ ಇದ್ದಾಳೆ. ಪ್ರಿಯರೇ, ಪ್ರಿಯ ಸಹೋದರಿಯರೇ, ತಾಯಿಗಳೇ, ತಂಗಿಗಳೇ, ಇವತ್ತು ದೇವರು ನನ್ನಿಂದ ನಮ್ಮಿಂದ ನೀತಿ ಉಳ್ಳ ಜೀವಿತವನ್ನ ಅಪೇಕ್ಷಿಸ್ತಾ ಇದ್ದಾನೆ. ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡುವಾಗ ಇವತ್ತು ನನಗೆ ಬಹಳ ದುಃಖ ಅನಿಸುತ್ತೆ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ನಾನು ಕೆಲವು ಸಾರಿ ಪ್ರಯಾಣವಾಗಿ ಮೆಟ್ರೋಗಳಲ್ಲಿ ಮತ್ತೆ ಬಸ್ಗಳಲ್ಲಿ ಅಥವಾ ಕೆಲವು ಸಾರಿ ನಾನು ಬೈಕಲ್ಲಿ ಓಡಾಡುವಾಗ ಕೆಲವು ಸ್ತ್ರೀಯರು ನಾವು ಪುರುಷನಿಗಿಂತ ಕಡಿಮೆ ಇಲ್ಲ ಅಂತ ಹೇಳಿ ಕೈಯಲ್ಲಿ ಸಿಗರೇಟನ್ನು ಹಿಡ್ಕೊಂಡು ಧೈರ್ಯವಾಗಿ ಅವರು ಸಿಗರೇಟ್ ಸೇದುವಂಥದ್ದನ್ನು ನೋಡಿದ್ದೇನೆ. ಕೆಲವು ಸ್ತ್ರೀಯರು, ಎಲ್ಲರೂ ಅಲ್ಲ, ಕೆಲವರು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಮತ್ತೆ ಕೆಲವರು ಪರಪುರುಷನೊಂದಿಗೆ ಹೇಗೆ ವರ್ತಿಸಬೇಕು ಅನ್ನುವಂಥ ಪರಿಜ್ಞಾನ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಮೊನ್ನೆ ನಾನು ಟ್ರೈನ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಟ್ರೈನ್ ಫುಲ್ ಪ್ಯಾಕ್ ಆಗಿದೆ, ಜಾಮ್ ಪ್ಯಾಕ್. ಒಬ್ರು ಉಸಿರಾಡಿದ್ರೆ ಇನ್ನೊಬ್ಬರಿಗೆ ಬಡಿಯುತ್ತೆ. ಹಾಗೆ ನಿಂತ್ಕೊಂಡಿದ್ದೀನಿ. ನನ್ನ ಮುಂದೆ ಇಬ್ಬರು ಯವನಸ್ಥ ಮಕ್ಕಳು ನಿಂತ್ಕೊಂಡಿದ್ದಾರೆ. ಅದರ ಒಬ್ಬ ಸ್ತ್ರೀ ಮಗಳು, ಏನು ಯವನಸ್ಥ ಮಗಳು. ಯಾರು ನಮ್ಮನ್ನು ನೋಡ್ತಾ ಇದ್ದಾರೆ, ಯಾರು ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಏನೂ ಇಲ್ಲ. ನಾಚಿಕೆಗೆಟ್ಟಂತ ಕೆಲಸ. ದುಃಖ ಆಗುತ್ತೆ.
ಅಂತ ಒಂದು ಭಯಂಕರವಾದಂಥ ಸಮಾಜದಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ಮಕ್ಕಳು ಅಂತ ಸಮಾಜದ ಮಧ್ಯದಲ್ಲಿ ಇವತ್ತು ಜೀವಿಸ್ತಾ ಇದ್ದಾರೆ. ಪ್ರೀತಿಯ ತಂದೆ ತಾಯಿಗಳೇ, ಪ್ರೀತಿಯ ಅಕ್ಕ ತಂಗಿಯರೇ, ಇವತ್ತು ದೇವರು ನಮ್ಮಿಂದ ಏನು ಅಪೇಕ್ಷೆ ಪಡ್ತಾ ಇದ್ದಾನೆ ಅಂದ್ರೆ ನೀತಿವಂತಿಕೆಯ ಜೀವಿತವನ್ನ ಅಪೇಕ್ಷೆ ಪಡ್ತಾ ಇದ್ದಾನೆ. ಸಾಮಾಜಿಕ ಜಾಲತಾಣ ಇವತ್ತು ಅನೇಕರ ಮನಸ್ಸುಗಳನ್ನ ಕೆಡಿಸ್ತಾ ಇದೆ, ಕರಪ್ಟ್ ಮಾಡ್ತಾ ಇದೆ. ಒಲಸಾದ ಸಂಗತಿಗಳನ್ನ ಮಾನವನ ಜೀವನದಲ್ಲಿ ಅದು ತುಂಬಿ ಇವತ್ತು ಮನುಷ್ಯನನ್ನ ನಾಶನದ ಸ್ಥಿತಿಗೆ ನಡೆಸ್ತಾ ಇದೆ. ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕು. ಇನ್ನೂ ಕೆಲವು ಕಡೆಗಳಲ್ಲಿ ನಾವು ನೋಡ್ತೇವೆ, ಕೆಲವು ಸಾರಿ ಅದನ್ನ ಬಹಳ ಬೇಸರ ಅನಿಸುತ್ತೆ. ಮದುವೆಯಾದಂಥ ಅನೇಕ ಸ್ತ್ರೀಯರು ಮದುವೆ ಗಂಡನಿದ್ದಾಗಲೂ ಕೂಡ, ಒಳ್ಳೆ ಕುಟುಂಬ ಇದ್ದಾಗಲೂ, ಮಕ್ಕಳು ವಯಸ್ಸಿಗೆ ಬಂದಿರ್ತಾರೆ, ಅನೈತಿಕವಾದಂಥ ಸಂಬಂಧಗಳನ್ನು ಹೊಂದಿದ್ದಾರೆ. ನ್ಯೂಸ್ ಪೇಪರ್ಗಳಲ್ಲಿ ನೋಡುವಾಗ ಅವೇ ಕೇಸ್ಗಳು, ನಾವು ಮತ್ತೆ ಮತ್ತೆ ನೋಡಿದ್ರೆ ಅವೇ ಕೇಸ್ಗಳು. ಯಾಕೆ? ನಮ್ಮ ಸಮಾಜ ಯಾವ ಮಾರ್ಗದಲ್ಲಿ ನಡೀತಾ ಇದೆ? ಅನೇಕ, ಅದರಲ್ಲಿ ಪುರುಷರು ಕೂಡ ಇದ್ದಾರೆ, ಕೇವಲ ಸ್ತ್ರೀಯರಷ್ಟೇ ಅಲ್ಲ. ಮದುವೆ ಆಗಿದೆ, ಮಕ್ಕಳಿದೆ, ಲೋಕದ ಆಸೆ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಇವತ್ತು ನಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆ. ಪಾಪದ ಜೀವನಕ್ಕೆ ನಮ್ಮನ್ನ ಕರೆದೊಯ್ಯುತ್ತಾ ಇದೆ. ಜಾಗ್ರತೆ. ದೇವರು ಇವತ್ತು ನಮ್ಮಿಂದ ಆತನು ನೀತಿವಂತಿಕೆಯನ್ನ ಆತನು ಎದುರು ನೋಡ್ತಾ ಇದ್ದಾನೆ. ನೀತಿವಂತಿಕೆಯನ್ನ ನಮ್ಮಿಂದ ಆತನು ಅಪೇಕ್ಷೆ ಪಡ್ತಾ ಇದ್ದಾನೆ. ನೀತಿವಂತಿಕೆಯಲ್ಲಿ ಬದುಕಬೇಕು ಅಂತೇಳಿ ಆತನು ಇಷ್ಟಪಡುವಂತವನಾಗಿದ್ದಾನೆ. ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ, ಆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನವನ್ನ ಮತ್ತು ಜ್ಞಾನೋಕ್ತಿಗಳು 10ನೇ ಅಧ್ಯಾಯವನ್ನ ಮತ್ತು ಕೀರ್ತನೆಗಳು 34ನೇ ಅಧ್ಯಾಯದ 15ರಿಂದ 21 ವಚನಗಳನ್ನು ಓದುವಾಗ ಅಲ್ಲಿ ಕೀರ್ತನೆಗಾರನು ಬಹಳ ಚೆನ್ನಾಗಿ ಹೇಳ್ತಾನೆ, ನಾವು ನೀತಿವಂತರಾಗಿ ಜೀವಿಸುವಾಗ, ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಬದುಕುವಾಗ ದೇವರು ನೀತಿವಂತರನ್ನು ಹೇಗೆ ಕಾಪಾಡ್ತಾನೆ, ಹೇಗೆ ರಕ್ಷಣೆ ಮಾಡ್ತಾನೆ, ಹೇಗೆ ಅವರಿಗೆ ಸಹಾಯ ಮಾಡ್ತಾನೆ, ಹೇಗೆ ಅವರ ಪಕ್ಷದಲ್ಲಿ ನಿಂತುಕೊಳ್ತಾನೆ ಅನ್ನುವಂಥ ಮಾತುಗಳನ್ನ ಕೀರ್ತನೆಗಾರನು ಹೇಳ್ತಾನೆ. ಆದುದರಿಂದ ನೋಡಿ, ದೆಬೋರಳು ಆಕೆ ನೀತಿವಂತಳಾದ್ದರಿಂದ, ಆಕೆ ದೈವ ಭಕ್ತಳಾದ್ದರಿಂದ, ದೇವರಿಗೂ ಮಾನವರಿಗೂ ಮಧ್ಯಸ್ಥಳಾಗಿ ಆಕೆ ನಿಂತ ಕಾರಣ ದೇವರೇನ್ ಮಾಡಿದೆ ಗೊತ್ತಾ? ಆಕೆಯ ಪಕ್ಷದಲ್ಲಿ ನಿಂತುಕೊಳ್ತಾನೆ. 4ನೇ ಅಧ್ಯಾಯವನ್ನು ನೀವು ಓದಿದ್ರೆ ಪೂರ್ತಿಯಾಗಿ 14-15ನೇ ವಚನದಲ್ಲಿ ನಾವು ನೋಡ್ತೇವೆ, 10,000 ಜನರ ಸಹಿತವಾಗಿ ತಾಬೋರ್ ಬೆಟ್ಟದಿಂದ ಇಳಿದನು. ಯೆಹೋವನು ಸಿಸೇರನನ್ನು ಅವನ ಎಲ್ಲ ಸೈನ್ಯ ರಥಗಳನ್ನು ಬಾರಾಕನ ಮುಂದೆ ಗಲಿಬಿಲಿ ಪಡಿಸಿ ಕತ್ತಿಗೆ ಬಲಿಯಾಗಿ ಆತನ್ನು ಕೊಟ್ಟನು. ದೆಬೋರಳು ಆಕೆ ಕತ್ತಿಯನ್ನು ಎಳೆಯಲಿಲ್ಲ, ಆದರೆ ಯುದ್ಧ ಮಾಡಿದಳು. ಆಕೆ ಯುದ್ಧದಲ್ಲಿ ಆಕೆ ಯಾವ ಕತ್ತಿಯನ್ನು ಉಪಯೋಗಿಸಲಿಲ್ಲ, ಜಯವನ್ನ ಹೊಂದಿದಳು, ಜಯಬೇರಿಯಾದಳು. ಅದಕ್ಕೆ ಬೈಬಲ್ ಹೇಳುತ್ತದೆ, ಯುದ್ಧವು ನಿಮ್ಮದಲ್ಲ, ಅದು ಯೆಹೋವನದು ಅಂತೇಳಿ. ಯಾವಾಗ ಒಬ್ಬ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಾಣಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾನೋ, ಪ್ರಿಯರೇ, ದೇವರು ನಮ್ಮ ಪಕ್ಷದಲ್ಲಿ ನಿಂತುಕೊಳ್ತಾನೆ, ದೇವರು ನಮಗೆ ಸಹಾಯ ಮಾಡ್ತಾನೆ, ದೇವರು ನಮ್ಮ ಜೊತೆಗೆ ನಿಂತುಕೊಂಡು ನಮ್ಮ ಪಕ್ಷವಾಗಿ, ನಮ್ಮ ಪರವಾಗಿ ಆತನು ಹೋರಾಡುವವನಾಗಿದ್ದಾನೆ. ಆದುದರಿಂದ ಇವತ್ತು ನಾವು ಬಹಳ ಜಾಗರೂಕತೆಯಿಂದ ಆತ್ಮಿಕ ಜೀವನದಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ. ಮುಂದಿನ ಕೆಲವು ವಚನ ಭಾಗಗಳನ್ನು ನಾವು ಓದುವಾಗ ದೆಬೋರಳ ಕುರಿತಾಗಿ 5ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೇವೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನ್ಯಾಯಸ್ಥಾಪಕರು 5ನೇ ಅಧ್ಯಾಯದ 7ನೇ ವಚನದಲ್ಲಿ ನೋಡ್ತೇವೆ, ದೆಬೋರಳಾದಂಥ ನಾನು ಇಸ್ರಾಯೇಲರಲ್ಲಿ ಏನಂತೆ ತಾಯಿಯಂತೆ ಎದ್ದು. ನೋಡಿ, ಆಕೆ ಕೇವಲ ಪ್ರವಾದಿನಿ ಅಷ್ಟೇ ಅಲ್ಲ, ನೀತಿವಂತಳಷ್ಟೇ ಅಲ್ಲ, ಆಕೆ ತಾಯಿಯ ಸ್ಥಾನವನ್ನು ವಹಿಸಿಕೊಂಡಿದ್ದಾಳೆ. ಇವತ್ತು ಸ್ತ್ರೀಯರನ್ನ ನಾವು ತಾಯಿಯ ಸ್ಥಾನದಲ್ಲಿ ನೋಡಬೇಕು. ಪೌಲ ಹೇಳ್ತಾನೆ ತಿಮೋತಿಯನಿಗೆ, ಸಭೆಯಲ್ಲಿರುವಂತ ನಿನ್ನಗಿಂತ ವಯಸ್ಸಿನಲ್ಲಿ ಚಿಕ್ಕವರನ್ನ ತಂಗಿಯಂತೆ ಭಾವಿಸು, ನಿನ್ನ ವಯಸ್ಸಿಗಿಂತ ಹೆಚ್ಚಿನವರನ್ನ ಅಕ್ಕನೆಂದು ಭಾವಿಸು, ಮತ್ತೆ ಅವರಿಗಿಂತ ಹೆಚ್ಚಿನ ವಯಸ್ಸಿನವರನ್ನ ತಾಯಿಯಂತೆ ನೀನು ಭಾವಿಸು ಅಂತೇಳಿ ಹಿತೋಪದೇಶವನ್ನ ಕೊಡ್ತಾನೆ. ಇಸ್ರಾಯೇಲರಿಗೆ ದೆಬೋರಳು ತಾಯಿಯಂತೆ ಇದ್ದುಕೊಂಡು ಆಕೆ ಕಾರ್ಯನಿರ್ವಹಿಸಿದಳು. ಪ್ರಿಯರೇ, ನಿಮ್ಮ ಸೇವೆ ಸಭೆಗೆ ಬಹಳ ಪ್ರಾಮುಖ್ಯವಾದಂಥದ್ದು. ನಾನು ಆಗಲೇ ಹೇಳಿದೆ, ಒಂದು ಸ್ತ್ರೀ ಮನಸ್ಸು ಮಾಡಿದರೆ ಸಭೆಯನ್ನು ಕಟ್ಟಬಹುದು,
ಒಂದು ಸ್ತ್ರೀ ಮನಸ್ಸು ಮಾಡಿದರೆ ಸಭೆಯನ್ನು ನಾಶ ಮಾಡಬಹುದು. ಸ್ತ್ರೀಯರಿಗಾಗಿ ಚರಿತ್ರೆಯಲ್ಲಿ ಅನೇಕ ಯುದ್ಧಗಳೇ ನಡೆದು ಹೋಗಿದ್ದಾವೆ. ಸ್ತ್ರೀಯರಿಗಾಗಿ ಅನೇಕ ಸಂಗತಿಗಳು ಜರುಗಿದ್ದಾವೆ ಚರಿತ್ರೆಯಲ್ಲಿ. ನೀವು 1ನೇ ಅರಸುಗಳು 11ನೇ ಅಧ್ಯಾಯವನ್ನ ಓದಿದರೆ ನಮಗೆಲ್ಲ ಚಿರಪರಿಚಿತವಾದಂಥ ವಾಕ್ಯದ ಭಾಗ ಅದು. ಸೊಲೊಮೋನ ದೊಡ್ಡ ಜ್ಞಾನಿ, ಅವನ ಐಶ್ವರ್ಯ, ಅವನ ಜ್ಞಾನ, ಅವನಲ್ಲಿರುವಂಥ ತಲಾಂತು, ಅವನಲ್ಲಿರುವಂಥ ಒಂದು ಸೌಂದರ್ಯ, ಬೈಬಲ್ ಹೇಳ್ತದೆ ಅವನಿಗಿಂತ ಮುಂಚೆ ಅವನ ನಂತರ ಸೊಲೊಮೋನನಂಥ ವ್ಯಕ್ತಿನೇ ಇರಲಿಲ್ಲ ಅಂತೇಳಿ. ಇಂಥ ಪ್ರಬಲನಾದಂಥ ವ್ಯಕ್ತಿಯನ್ನ, ಇಂಥ ಬಲಿಷ್ಠನಾದ ವ್ಯಕ್ತಿಯನ್ನ, ಇಂಥ ಬಲಶಾಲಿಯಾದಂಥವನನ್ನ ಯಾರು ನಾಶ ಮಾಡಿದ್ದು ಗೊತ್ತಾ? ಸ್ತ್ರೀಯರು. ಅದಕ್ಕೆ ಆ ಸೊಲೊಮೋನನು ಹೇಳ್ತಾನೆ ಜ್ಞಾನೋಕ್ತಿಯಲ್ಲಿ, ದಯಮಾಡಿ 5ನೇ ಅಧ್ಯಾಯಕ್ಕೆ ನಾವು ಬರುವಾಗ ಜ್ಞಾನೋಕ್ತಿಗಳು 5ನೇ ಅಧ್ಯಾಯದಲ್ಲಿ ಕೆಲವು ಹೀಗೆ ಮಾತು ಓದ್ತೇವೆ, ನೋಡೋಣ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು, ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನ ಹಿಡಿಯುವವು. 6ನೇ ವಚನ, ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿವೇಚಿಸಲಾಳಳು, ಅದು ಅವಳಿಗೆ ಗೊತ್ತೇ ಇಲ್ಲ. 7ನೇ ವಚನ, ಈಗಿರಲು ಮಗನೇ ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳಿಂದ ತೊಲಗಬಾರದು. ಈ ಎಲ್ಲ ವಚನಗಳನ್ನು ನೀವು ಮನೆಗೆ ಹೋಗಿ ಓದಿ. ಇದರ ಜೊತೆಗೆ ಅದೇ ಜ್ಞಾನೋಕ್ತಿಗಳು 31ನೇ ಅಧ್ಯಾಯವನ್ನು ಕೂಡ ನೀವು ಮನೆಗೆ ಹೋಗಿ ಓದಿ. ಎಲ್ಲ ಸ್ತ್ರೀಯರ ಕುರಿತಾಗಿಯೇ ಸೊಲೊಮೋನನು ಬರೀತಾನೆ. 10ನೇ ವಚನ 31ನೇ ಅಧ್ಯಾಯದ 10ನೇ ವಚನ ಹೇಳ್ತಾನೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಅವಳಕ್ಕಿಂತಲೂ ಕೂಡ ಬಹಳ ಅಮೂಲ್ಯಳು, ಅವಳಕ್ಕಿಂತಲೂ ಅಮೂಲ್ಯಳು ಅಂತೇಳಿ ಬೈಬಲ್ ಹೇಳ್ತದೆ. ಸೊಲೊಮೋನನನ್ನ ನಂಬಿಕೆಯ ಭ್ರಷ್ಟನನ್ನಾಗಿ ಮಾಡಲಿಕ್ಕೆ ಕಾರಣ ಸ್ತ್ರೀಯ ಸಮೂಹ. ಅಫ್ಕೋರ್ಸ್ ನಾವು ಯಾರನ್ನು ಕೂಡ ದೂರುವ ಹಾಗೆ ಇಲ್ಲ. ಯಾಕಂದ್ರೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಪಾಪಕ್ಕೆ ಪ್ರೇರೇಪಣೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಮ್ಮ ಒಳಗಡೆಯಿಂದ, ನಮ್ಮ ಒಳಗಡೆ ಇರುವಂತ ಅಭಿಲಾಷೆಗಳಿಂದ ಆ ಪಾಪಕ್ಕೆ ಪ್ರೇರೇಪಣೆ ಉಂಟಾಗುತ್ತೆ. ಯಾವಾಗ ಈ ಮನಸ್ಸಿಗೆ ನಾವು ಎಸ್ ಅಂತ ಹೇಳ್ತೀವೋ ಆವಾಗ ನಾವು ಪಾಪಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಆದರೆ ನಮ್ಮ ಎದುರಿಗಿರುವಂತ ಆ ವ್ಯಕ್ತಿಯ ಭಾವನೆಗಳ ಮೇಲೆ ಅದು ಆಧಾರವಾಗಿರ್ತದೆ. ಯೋಸೇಫನಂತೆ ಒಂದು ವೇಳೆ ಮನಸ್ಸು ಮಾಡಿ ಇದು ಸಾಧ್ಯ ಇಲ್ಲ ಅಂತೇಳಿ ನಾವು ಹೇಳಿದ್ರೆ ನಮ್ಮ ಜೀವನ ಇತಿಹಾಸದಲ್ಲಿ ಚಿರಋಣಿಯಾಗಿ ಇತಿಹಾಸದಲ್ಲಿ ಉಳಿತದೆ, ನಮ್ಮ ಹೆಸರು ಉಳಿತದೆ, ನಮ್ಮ ಸಾಕ್ಷಿ ಉಳಿತದೆ. ಒಂದು ವೇಳೆ ಸಂಸೋನನಂತೆ ನಾವು ಇಲ್ಲ ಅಂತ ಹೇಳದೆ ಎಸ್ ಅಂತ ಹೇಳಿದ್ರೆ, ನೀವು ಆಮೇಲೆ ಮನೆಗೆ ಹೋಗಿ ಓದಿ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯವನ್ನು ಓದಿದರೆ ಅವನು ಎಲ್ಲಿ ನಿಂತುಕೊಳ್ಬೇಕಾಗಿತ್ತು, ಎಲ್ಲಿ ನಿಂತ್ಕೊಂಡಿದ್ದಾನೆ, ಅವನು ಹೇಗಿರ್ಬೇಕಾಗಿತ್ತು, ಹೇಗೆ ನಿಂತ್ಕೊಂಡಿದ್ದಾನೆ. ಪ್ರಿಯರೇ, ಇವತ್ತು ದೇವರು ನನಗೆ ಕೊಟ್ಟಂತ ಕೆಲಸ, ನನಗೆ ಕೊಟ್ಟಂತ ಜವಾಬ್ದಾರಿಕೆ, ನನಗೆ ಕೊಟ್ಟಂತ ಸ್ಥಾನ ಮಾನ ಇವತ್ತು ನಾವು ಆಲೋಚನೆ ಮಾಡಬೇಕು. ನಾನು ಯಾವಾಗಲೂ ಹೇಳ್ತೇನೆ, ದಯಮಾಡಿ ತಂದೆ ತಾಯಿಗಳು ನನ್ನನ್ನು ಕ್ಷಮಿಸಬೇಕು. ಕೆಲವು ವಿಷಯಗಳನ್ನು ಇವತ್ತು ಸಭೆಯಲ್ಲಿ ನಾನು ನೇರವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವು ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಸಭೆಗೆ ನನ್ನನ್ನು ಮತ್ತೊಂದು ಸಾರಿ ಕರೆಸದಿದ್ದರೂ ಪರವಾಗಿಲ್ಲ, ಬಟ್ ನಾನು ಹೇಳುವಂಥ ಕೆಲವು ವಿಚಾರಗಳನ್ನು ಗಮನ ಇಟ್ಟು ಕೇಳಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸ್ರಿ, ಒಳ್ಳೆಯ ಬಟ್ಟೆಗಳನ್ನು ಅವರಿಗೆ ಕೊಡಿಸ್ರಿ. ಸಮಾಜದಲ್ಲಿ ಹೋಗುವಾಗ, ಸಭೆಯಲ್ಲಿ ಇರುವಾಗ ಒಳ್ಳೆಯ ವಸ್ತ್ರಗಳನ್ನ ಮಕ್ಕಳು ಧರಿಸಿಕೊಳ್ಳಲಿಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡ್ರಿ. ನಿಮ್ಮ ಶ್ರೀಮಂತಿಕೆ, ನಿಮ್ಮ ಗೌರವವನ್ನ ನಿಮ್ಮ ಮಕ್ಕಳಿಗೆ ಹಾಕುವ ಬಟ್ಟೆಯಲ್ಲಿ ತೋರಿಸ್ಬೇಡ್ರಿ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಒನ್. ಕೆಲವು ಮಕ್ಕಳನ್ನು ನೋಡುವಾಗ ಅವು ಬಹಳ ಮುಗ್ಧ ಮಕ್ಕಳ್ರಿ. ನಾವು ಹೇಗೆ ಅವರಿಗೆ ಕಲಿಸ್ತೀವೋ, ನಾವು ಹೇಗೆ ಅವರಿಗೆ ಬೆಳೆಸ್ತೀವೋ ಆ ಮಕ್ಕಳು ಹಾಗೆ ಬೆಳೀತವೆ. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೀತೆ ಅಂತ ಹೇಳುವಾಗ ಚಿಕ್ಕ ವಯಸ್ಸಿನಲ್ಲಿ ನಾವು ಅವ್ರಿಗೇನು ಕಲಿಸ್ತೀವೋ, ಯಾವ ವಸ್ತ್ರಗಳನ್ನು ಹಾಕಿಸ್ತೀವೋ, ಯಾವ ಸಂಸ್ಕಾರವನ್ನು ಕಲಿಸ್ತೀವೋ, ಯಾವ ಭಾಷೆಯನ್ನ ಕಲಿಸ್ತೀವೋ, ಅದೇ ಭಾಷೆ, ಅದೇ ಸಂಸ್ಕಾರ, ಅದೇ ಪದ್ಧತಿಯಲ್ಲಿ ಮಕ್ಕಳು ಬೆಳೀತಾರೆ. ನನಗೆ ಗಂಟಿಕೇರಿ ಸಭೆ ಬಹಳ ಇಷ್ಟ. ನನಗೆ
ಆ ಸಭೆಯಲ್ಲಿ ನಾನು ಆಗಾಗ ಪ್ರಸಂಗವನ್ನು ಮಾಡಲಿಕ್ಕೆ ಹೋದಾಗ ಚಿಕ್ಕ ಚಿಕ್ಕ ಮಕ್ಕಳು ಆಲ್ಟರ್ನಲ್ಲಿ ಸೇವೆ ಮಾಡ್ಲಿಕ್ಕಾಗಿ ಬರ್ತಾರ್ರಿ. ಆ ಗೌನ್ಗಳನ್ನು ಹಾಕೊಂಡು ಪುಟು 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 ಅಂತೇಳಿ ಆಲ್ಟರ್ನಲ್ಲಿ ಓಡಾಡ್ತಾ ಇರುವಾಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಈ ಮಕ್ಕಳು ಹೊರಗಡೆ ಎಂಜಾಯ್ ಮಾಡಬೇಕಾದಂಥ ಮಕ್ಕಳು ಆಲ್ಟರ್ನಲ್ಲಿ ಬಂದು ದೇವರ ಸೇವೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಆ ತಾಯಿಗಳಿಗೆ, ಆ ತಂದೆಗಳಿಗೆ ಸೆಲ್ಯೂಟ್ ಹೊಡಿಬೇಕು ಒಂದು. ಯಾಕಂದ್ರೆ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಆ ಕಂಪ್ಯಾಷನ್, ಒಂದು ಕಮಿಟ್ಮೆಂಟ್, ನೀನು ದೇವರ ಸೇವೆ ಮಾಡಬೇಕು ಅಂತೇಳಿ ಆ ಏನು ಆಲೋಚನೆ ತುಂಬ್ತಾ ಇದ್ದಾರಲ್ಲ, ಇಟ್ಸ್ ರಿಯಲಿ ಒಂದು ಗೌರವಾನ್ವಿತವಾದಂಥ ಕೆಲಸ. ಅನೇಕ ಯವನಸ್ಥ ಮಕ್ಕಳು ಮೆಟ್ರೋದಲ್ಲಿ ನಾನು ಹೋಗುವಾಗ ಕೆಲವು ಮಕ್ಕಳನ್ನು ನೋಡುವಾಗ, ಪ್ರಿಯರೇ, ಆ ಮಕ್ಕಳನ್ನ ನೋಡುವಾಗ ನನ್ನ ಹೃದಯದಲ್ಲಿ ಇಷ್ಟು ನನಗೆ ನೋವಾಗುತ್ತೆ ಅಂತಂತಂದ್ರೆ, ಯಾವುದೋ ಊರಿಂದ ಬರ್ತಾರೆ, ಯಾವುದೋ ಪ್ರದೇಶದಿಂದ ಬರ್ತಾರೆ, ತಂದೆ ತಾಯಿಗಳು ಎಲ್ಲಿಯೋ ಇರ್ತಾರೆ, ಅವ್ರಿಗೇನೂ ಗೊತ್ತಿಲ್ಲ. ಆದ್ರೆ ಇವ್ರ ಜೀವನ ವಿಧಾನನೇ ಬೇರೆ, ಇವ್ರ ಜೀವನ ಶೈಲಿಗಳೇ ಬೇರೆ. ನಾನು ಯಾವುದೇ ತಂದೆ ತಾಯಿಗಳಿಗೆ ಕಂಪ್ಲೇಂಟ್ ನಾನು ಮಾಡ್ತಾ ಇಲ್ಲ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕಂತೇಳಿ ಬಯಸ್ತಾರೆ. ಆದ್ರೆ ಪ್ರಾರಂಭ ಏನಿದೆಯಲ್ಲ, ಇದು ಬಹಳ ಪ್ರಾಮುಖ್ಯವಾದಂಥದ್ದು. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿರುವಾಗಲಿಂದಲೇ ಅವರಿಗೆ, ಅದಕ್ಕೆ ಬೈಬಲ್ ಹೇಳ್ತದೆ, ಜ್ಞಾನೋಕ್ತಿ 22:6 ನಾವು ಓದುವಾಗ, ನಡೆಯಬೇಕಾದಂಥ ಮಾರ್ಗಕ್ಕೆ ತಕ್ಕಂತೆ ಮಕ್ಕಳನ್ನು ನೀವು ನಡೆಸಿರಿ, ಅವರು ಮುಪ್ಪಿನಲ್ಲಿಯೂ ಕೂಡ ಓರೆಯಾಗರು. ಚಿಕ್ಕ ವಯಸ್ಸಿನಲ್ಲಿ ನೀನು ಕಲಿಸಬೇಕಾದದ್ದನ್ನು ಕಲಿಸದೆ, ಹೇಳಿಕೊಡಬೇಕಾದದ್ದನ್ನು ಹೇಳಿಕೊಡದೆ ಹೋದ್ರೆ ನೋಡಿ, ಅದು ಅಷ್ಟಕ್ಕೆ ಸೀಮಿತ ಆಗಲ್ಲ. ಕೆಲವು ಮಕ್ಕಳು ತಮ್ಮ ಫೋಟೋಗಳನ್ನ, ತಮ್ಮ ಭಾವಚಿತ್ರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ, ಇಂಟರ್ನೆಟ್ಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಇವತ್ತು ಅವುಗಳನ್ನ ಎಷ್ಟೋ ಜನ ಏನ್ ಮಾಡ್ತಾರೆ, ಅವುಗಳನ್ನ ಕದ್ದುಕೊಂಡು ಸ್ತ್ರೀಯರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ನನಗೆ ಗೊತ್ತಾಗ್ಲಿಲ್ಲ, ಒಂದ್ಸಾರಿ ನನ್ನ ಜೀವನದಲ್ಲಿ ನಡೆದಂತ ಘಟನೆ ಹೇಳ್ತೇನೆ. ನನ್ನ ಮೊಬೈಲ್ಗೆ ಒಂದು ಚಿತ್ರ ಬಂತ್ರಿ, ಜಸ್ಟ್ ಅದನ್ನ ಓಪನ್ ಮಾಡಿದ್ರೆ ಐ ಕಾಂಟ್ ಬಿಲೀವ್, ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇಮಿಡಿಯೇಟ್ ಆಗಿ ನಾನು ಕ್ರೈಮ್ ಬ್ರಾಂಚ್ಗೆ ಹೋಗಿ, ಸರ್ ನನ್ನ ಮೊಬೈಲ್, ನನ್ನ ಚಿತ್ರ ಈ ತರ ಬರ್ತಾ ಇದೆ, ಇದು ಏನಾಗಿದೆ ಸರ್ ನೀವು ಇಮಿಡಿಯೇಟ್ ಆಗಿ ನೀವು ಬಂದಿದ್ದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ನೀವು ಅದನ್ನ ನಾವು ಬ್ಲಾಕ್ ಮಾಡ್ತೀರಿ. ಇಮಿಡಿಯೇಟ್ ಆಗಿ ಕಾಲ್ಸ್ ಬಾಳ್ಗಳು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಬ್ಲಾಕ್ ಮೇಲ್ ಮಾಡ್ತಾರೆ, ನಮಗೆ ಹಣ ಕೊಡಬೇಕು ಅಂತ ಹೇಳ್ತಾರೆ, ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ. ಪ್ರಿಯರೇ, ನಿಮ್ಮ ಮಕ್ಕಳಿಗೆ ನೀವು ಹೇಳ್ರಿ, ಅವರ ಮುದ್ದು ಚಿತ್ರಗಳನ್ನ, ಅವರ ಭಾವಚಿತ್ರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವುದಕ್ಕಾಗಿ ಅವ್ರಿಗೆ ಹೇಳ್ರಿ, ಹರಿಬಿಡಬೇಡ್ರಿ ಅಂತ ಹೇಳ್ರಿ, ಅವ್ರಿಗೆ ಹೇಳ್ರಿ, ಬೋಧನೆ ಕೊಡ್ರಿ. ಅನೇಕರಿಗೆ ನಿಮಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಇವತ್ತು ಇಂಟರ್ನೆಟ್ನಲ್ಲಿ ಅಂತೇಳಿ. ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಕಾರಣ ಏನು ಗೊತ್ತಾ? ಅವರಿಗೆ ಒಳಗಡೆ ಎಲ್ಲೋ ಒಂದು ಕಡೆಗೆ ಅವರ ಮಾನಸಿಕ ಒತ್ತಡದ ಮೇಲೆ ಕೆಲಸ ನಡೀತಾ ಇದೆ, ಬ್ಲಾಕ್ ಮೇಲ್ಸ್ಗಳು ನಡೀತಾ ಇದೆ. ನೀನು ಕೊಡದೇ ಇದ್ರಪ್ಪ ಅಂತಂದ್ರೆ ನಾನು ನಿನ್ನ ಈಗ ಮಾಡ್ತೇನೆ, ನಿನ್ನ ಎಲ್ಲ ಫ್ರೆಂಡ್ಸ್ಗಳಿಗೆ ನಾನು ಈ ಫೋಟೋ ಕಳಿಸ್ತೇನೆ. ಜಾಗ್ರತೆ, ಬಹಳ ಜಾಗರೂಕತೆ. ಸ್ತ್ರೀಯರೇ, ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಕೂಡ ಮಾದರಿಯಾಗಿರ್ರಿ. ನಿಮ್ಮ ಮಕ್ಕಳಿಗೆ ನೀವು ಮಾದರಿಯಾಗಿರ್ರಿ. ನಿಮ್ಮ ಭಾಷೆ, ನಿಮ್ಮ ಜೀವನ ಶೈಲಿ, ನಿಮ್ಮ ನಡತೆ, ನಿಮ್ಮ ನುಡಿಗಳು ನಿಮ್ಮ ಮಕ್ಕಳಿಗೆ ಮಾದರಿಯಾಗಿರಲಿ. ಬೈಬಲ್ ಹೇಳ್ತದೆ. 1-2 ವಚನಗಳನ್ನು ನಾನು ಓದಿಸಿ ನಾನು ಪ್ರಾರ್ಥನೆಗಾಗಿ ಹೋಗ್ತೇನೆ. ದಯಮಾಡಿ ನನ್ನೊಂದಿಗೆ 2 ವಚನಗಳನ್ನು ಓದಬೇಕಂತೇಳಿ ಪ್ರೀತಿಯಿಂದ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. 1 ಪೇತ್ರ 3ನೇ ಅಧ್ಯಾಯ 4-5ನೇ ವಚನ. 1 ಪೇತ್ರ 3ನೇ ಅಧ್ಯಾಯ ಅದರ 4 ಮತ್ತು 5ನೇ ವಚನ. ಎಲ್ಲರೂ ನಿಮ್ಮ ಬೈಬಲ್ಗಳನ್ನು ತೆರೆದಿಟ್ಕೊಳ್ರಿ. ಇದು ಕೇವಲ ಸ್ತ್ರೀಯರಿಗೆ ಅಷ್ಟೇ ಅಲ್ಲ, ಪುರುಷರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ. 3ನೇ ಅಧ್ಯಾಯ 4-5ನೇ ವಚನವನ್ನು ಓದ್ತೇನೆ, ಕೇಳಿಸ್ಕೊಳ್ರಿ. ಸ್ತ್ರೀಯರಿಗೆ ಹೇಳ್ತಾ ಇದ್ದೇನೆ, ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಇಲ್ಲಿ ಒಂದು ಎಚ್ಚರಿಕೆ ಇದೆ ನಿಮಗೆ. ನಾನು ನಿಮಗೆ ಬಂಗಾರ ಹಾಕ್ಕೊಳ್ಬೇಡ್ರಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಡ್ರಿ, ಚೆನ್ನಾಗಿ ತಲೆ ಬಾಚ್ಕೊಳ್ಬೇಡ್ರಿ ಅಂತೇಳಿ ನಾನು ಬೋಧನೆ ಮಾಡ್ತಾ ಇಲ್ಲ. ಅಲ್ಲಿ ಬೈಬಲ್ ಕೂಡ ಹಂಗೆ ಹೇಳ್ತಾ ಇಲ್ಲ. ಯಾಕಂದ್ರೆ ಕೆಲವು ಪಂಗಡಗಳು ಉಟ್ಕೊಂಡಿದ್ದಾವೆ. ಕೆಲವು ಪಂಗಡಗಳಲ್ಲಿ ಇವತ್ತು ಬಂಗಾರ ಹಾಕೊಳ್ಳಲ್ಲ ಅವರು. ನಾನು ಹೇಳಲ್ಲ ಅದನ್ನ, ಅದಕ್ಕೆ ಕಾನ್ಸಂಟ್ರೇಷನ್ ಬಹಳ ಮಾಡ್ತಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಕ್ತರು ಅಂತಂದ್ರೆ, ಜಡೆ ಎಳ್ಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರು. ಇದುವೇ ನಿಮ್ಮ ಅಲಂಕಾರ ಆಗಿರಬಾರ್ದು. ಅಂದ್ರೆ ಡೋಂಟ್ ಗಿವ್ ಪ್ರಿಯಾರಿಟಿ ಟು ದೀಸ್ ಥಿಂಗ್ಸ್.
ಇದಕ್ಕೆ ಪ್ರಾಧಾನ್ಯತೆ ಕೊಡಬೇಡಿ. ಹಾಕೊಳ್ಳಿ, ನೀವು ಚೆನ್ನಾಗಿ ಕಾಣಬೇಕು, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಒಳ್ಳೆ ಒಡವೆ ಧರಿಸ್ಕೊಳ್ರಿ, ನೋ ಪ್ರಾಬ್ಲಮ್. ಬಟ್ ಇದುವೇ ನಿಮ್ಮ ಜೀವನ ಆಗಬಾರದು. ಇದು ನನಗೆ ಬೇಕೇ ಬೇಕು ಅಂತೇಳಿ ನಿಮ್ಮ ಗಂಡಂದರಿಗೆ ಜೀವ ತಿನ್ಬೇಡಿ, ಅವರಿಗೆ ಮಾನಸಿಕ ಒತ್ತಡಗಳನ್ನು ಹೇರಬೇಡ್ರಿ. ಇದೆಯಾ ಹಾಕೊಂಡು ಸಂತೋಷ ಪಡ್ರಿ, ಇಲ್ವಾ ದೇವರಿಗೆ ಸ್ತೋತ್ರ ಮಾಡ್ರಿ. ಇಲ್ಲದನ್ನ ನೀನು ನೆನೆಸ್ಕೊಂಡು ಅವ್ರಿಗಿದೆಯಲ್ವಾ, ಅವ್ರು ಹಾಕೊಂಡಿದ್ದಾರಲ್ವಾ, ಅವ್ರಿಗೆ ಕೊಡಿಸಿದಾರಲ್ವಾ, ನಿನಗೇನಾಗೈತೆ, ನೀನು ಮೂದೇವಿ, ನೀನು ಅಂಥವನು, ಮದುವೆ ಮಾಡ್ಕೊಂಡು ಇಷ್ಟು ವರ್ಷ ಆಯ್ತು, ಏನು ಕಂಡಿದ್ದೀನಿ ನಿನ್ನಿಂದ ಸುಖ. ಬಂಗಾರ ಬೆಳ್ಳಿಯಲ್ಲಿ ಇದನ್ನು ಅಳಿಲಿಕ್ಕೆ ಹೋಗ್ಬೇಡ್ರಿ. ಬೈಬಲ್ ಹೇಳ್ತದೆ ಅವುಗಳೇ ನಿಮ್ಮ ಶೃಂಗಾರವಾಗಿರ್ಬಾರ್ದು. 5ನೇ ವಚನದಲ್ಲಿ ನಾವು ನೋಡ್ತೇವೆ, ಸಾತ್ವಿಕವಾದಂಥ ಶಾಂತವಾದ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಏನಂತೆ, ಬಂಗಾರ ಶಾಶ್ವತ ಅಲ್ಲ, ಬೆಳ್ಳಿ ಶಾಶ್ವತ ಅಲ್ಲ, ಮನೆ ಮಾರು ಆಸ್ತಿ ಪಾಸ್ತಿ ಶಾಶ್ವತ ಅಲ್ಲ, ಪದವಿ ಶಾಶ್ವತ ಅಲ್ಲ. ಯಾವುದು ಶಾಶ್ವತವಾದದ್ದು? ಇಲ್ಲಿ ಭಕ್ತನು ಹೇಳ್ತಾನೆ, ಶಾಂತವಾದ ಮನಸ್ಸು, ಇದುವೇ ಶಾಶ್ವತವಾದದ್ದು. ಅಷ್ಟೇ ಅಲ್ಲ, ಅದು ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದ್ದಾಗಿದೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ದೇವರ ದೃಷ್ಟಿಗೆ ಯಾವುದು ಬೆಲೆ ಉಳ್ಳದ್ದಾಗಿದೆಯೋ ಅದಕ್ಕೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕೇ ಹೊರತು ಲೋಕದಲ್ಲಿ ನಶಿಸಿ ಹೋಗುವಂತ ಸಂಗತಿಗಳಿಗಾಗಿ ನಾವು ಬೆಲೆ ಕೊಡಬಾರದು. ಬಹಳ ಜನ, ಕೆಲವರಲ್ಲ, ಬಹಳ ಜನ ಒಳ್ಳೆಯವರಿದ್ದೀರಿ, ಆದರೆ ಕೆಲವರು ಇವತ್ತು ಇಂಥ ವಿಷಯಗಳಿಗೆ ಮಾರೋಗಿದ್ದಾರೆ. ಎಷ್ಟೋ ಪುರುಷರು ಹೆಂಡತಿಯ ಆಸೆಯನ್ನ ಅಥವಾ ತಾಯಿಯ ಆಸೆಯನ್ನ ಅಥವಾ ಇನ್ನೊಬ್ಬರ ಆಸೆಯನ್ನ ಪೂರೈಸಬೇಕು ಅಂತೇಳಿ ಅಲ್ಲದ ಮಾರ್ಗಗಳನ್ನು ಹಿಡಿದಿದ್ದಾರೆ. ಕಳ್ಳತನ, ಮೋಸ, ವಂಚನೆ, ದರೋಡೆ, ಬೇರೆ ಬೇರೆ ವಿಧವಾದಂಥ ಮಾರ್ಗಗಳನ್ನ, ಅನ್ಯ ಮಾರ್ಗಗಳನ್ನ ಹಿಡಿದು ನಾನು ಇನ್ನೊಂದು ರೀತಿಯಲ್ಲಿ ಇನ್ನೊಬ್ಬರನ್ನ ಸಂತೋಷ ಪಡಿಸಬೇಕು ಅನ್ನುವಂಥ ಆಲೋಚನೆ ಉಳ್ಳವರಾಗಿ ಜೀವನ ಮಾಡ್ತಾ ಇದ್ದಾರೆ. ನಿಮ್ಮ ಗಂಡನನ್ನೋ, ನಿಮ್ಮ ಅಣ್ಣನನ್ನೋ, ನಿನ್ನ ತಮ್ಮನನ್ನೋ ಅಥವಾ ನಿನ್ನ ಮನೆ ಯಜಮಾನನನ್ನೋ ಬೇರೆ ಮಾರ್ಗಕ್ಕೆ ನಡೆಸುವ ಪ್ರಯತ್ನ ನಿಮ್ಮದಾಗಬಾರದು. ಬೈಬಲಲ್ಲಿ ನಾವು ನೋಡ್ತೇವೆ, ಇವುಗಳು ನಿಮಗೆ ಶಾಶ್ವತವಲ್ಲ ಅಂತೇಳಿ. ಇನ್ನೊಂದು ವಚನ ಓದೋಣ. 1 ತಿಮೋತಿ 2ನೇ ಅಧ್ಯಾಯ 9 ಮತ್ತು 10ನೇ ವಚನ. 1 ತಿಮೋತಿ 2ನೇ ಅಧ್ಯಾಯ ಅದರ 9 ಮತ್ತು 10ನೇ ವಚನ. ಯಾರಾದರೂ ಓದ್ತೀರಾ? 1 ತಿಮೋತಿ 2ನೇ ಅಧ್ಯಾಯ 9, 10ನೇ ವಚನ. ಹಾಗೆ ಸ್ತ್ರೀಯರು ಮಾನಸ್ಥೀಯರಾಗಿಯೂ ಡಂಬ ಇಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನಿಟ್ಟುಕೊಳ್ಳಬೇಕು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವಭಕ್ತಿಯನ್ನು ನೆನೆಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಸಾಕ್ರಿ, ಪೌಲ ಬಹಳ ಚಂದ ಹೇಳ್ತಾನೆ, ಸ್ತ್ರೀಯರು ಮಾನವಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪುಗಳನ್ನು ಉಟ್ಟುಕೊಳ್ಳಬೇಕು. ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ರಿ ಜಾಗರೂಕತೆಯಿಂದ. ನಾವು ಧರಿಸಿಕೊಳ್ಳುವ ಬಟ್ಟೆ ದೇವರನ್ನ ಮಹಿಮೆ ಪಡಿಸಬೇಕು. ಇನ್ನೊಬ್ಬರನ್ನ ನಮ್ಮ ಕಡೆಗೆ, ಪರಪುರುಷನನ್ನ ನಮ್ಮ ಕಡೆಗೆ ಆಕರ್ಷಣೆ ಮಾಡಲಿಕ್ಕಾಗಿ ಅಲ್ಲ. ಬಟ್ಟೆ ಧರಿಸಿಕೊಳ್ಳುವುದು ತಪ್ಪ ಅಲ್ಲ, ಆದರೆ ತಪ್ಪಾದ ಉದ್ದೇಶಗಳನ್ನಿಟ್ಕೊಂಡು ನಾವು ಇನ್ನೊಬ್ಬ ಪುರುಷನನ್ನ, ಇನ್ನೊಬ್ಬ ಸ್ತ್ರೀಯನ್ನ ನನ್ನ ಕಡೆಗೆ ಆಕರ್ಷಿಸಬೇಕು ಅನ್ನುವಂಥ ದುರುದ್ದೇಶ ಇಟ್ಕೊಂಡು ಬಟ್ಟೆಗಳನ್ನು ಧರಿಸ್ಕೊಳ್ತೀವಲ್ಲ, ಇದು ತಪ್ಪಾದದ್ದು. ಮತ್ತೊಂದು ಸಾರಿ ನಾನು ಹೇಳ್ತೇನೆ, ಕೆಲವರಿಗೆ ನಿಮಗೆ ಒಂದು ವೇಳೆ ಕಷ್ಟ ಆಗ್ಬೋದು, ಬಟ್ ವಾಸ್ತವ ಸತ್ಯವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಪ್ರಿಯರೇ. ನನಗೂ ಮಗಳಿದ್ದಾಳೆ, ನನಗೂ ಹೆಂಡತಿ ಇದ್ದಾಳೆ, ನನಗೆ ತಾಯಿ ಇದ್ದಾಳೆ, ನನಗೆ ತಂಗಿ ಇದ್ದಾಳೆ. ನಾನು ಕೂಡ ನನ್ನ ಮಗಳಿಗೆ, ನನ್ನ ಹೆಂಡತಿಗೆ, ಅಫ್ಕೋರ್ಸ್ ಅವ್ರು ಯಾವತ್ತೂ ಕೂಡ ನನ್ನನ್ನು ದುಃಖಪಡಿಸಿಲ್ಲ.
ನಾನು ಹೇಳ್ತೇನೆ, ಹೇಳಬೇಕಾದಂಥ ಸಂದರ್ಭದಲ್ಲಿ ಇದು ನನಗೆ ಇಷ್ಟ ಆಗಲಿಲ್ಲ ಅಂತೇಳಿ ನೇರವಾಗಿ ಹೇಳ್ತೇನೆ. ಪ್ರಾರಂಭದ ಮದುವೆ ಆದಂಥ ಸಂದರ್ಭದಲ್ಲಿ ನನ್ನ ಹೆಂಡತಿ, ಆಕೆ ಒಂದು ಒಳ್ಳೆಯ ಕುಟುಂಬದಿಂದ ಬಂದಂಥವಳು, ಯವನಸ್ಥ ಮಗಳು, ಒಳ್ಳೆ ಎಜುಕೇಷನ್, ಒಳ್ಳೆ ಕಾಲೇಜಿನಲ್ಲಿ ಓದಿದಂಥವಳು. ಆಸೆ ಇರ್ತದೆ, ನಾನು ಅಂಥ ಬಟ್ಟೆ ಹಾಕ್ಕೊಳ್ಬೇಕು, ಇಂಥ ಬಟ್ಟೆ ಹಾಕ್ಕೊಳ್ಬೇಕು ಅಂತೇಳಿ. ನಾನು ಒಂದಿನ ಹೇಳಿದೆ, ಅಮ್ಮ ನಿನಗೆ ಆಸೆಗಳಿರ್ಬೋದು, ಆದರೆ ನಾನೊಬ್ಬ ನಾನು ಸೇವಕನಾದದ್ರಿಂದ ಕೆಲವು ಆಸೆಗಳನ್ನು ನೀನು ತ್ಯಾಗ ಮಾಡಲೇಬೇಕು. ದೇವರು ಆಕೆಯ ಜೊತೆಗೆ ಮಾತನಾಡಿದ. ಅವತ್ತಿನಿಂದ ಆಕೆ ಒಬ್ಬ ಸೇವಕನ ಹೆಂಡತಿ ಅಂತೇಳಿ ಆಕೆ ಆಲೋಚಿಸಿ, ಅವತ್ತಿನಿಂದ ಆಕೆ ದೇವರ ಮಾರ್ಗದಲ್ಲಿ ನಡೆಯುತ್ತಾ, ಆಕೆ ನಿಜವಾಗಿಲೂ ನನ್ನ ಹೆಂಡತಿಯ ವಿಷಯದಲ್ಲಿ ನನಗೆ ಸಂತೋಷ, ನನ್ನ ಮಗಳ ವಿಷಯದಲ್ಲಿ ನನಗೆ ಹೆಮ್ಮೆ. ಏನು ಗೊತ್ತಾ, ದೇವರು ನಮಗೆ ಕೊಟ್ಟಿರುವಂಥ ಈ ಸೌಂದರ್ಯ, ಈ ದೇಹ, ದೇವರು ನಮಗೆ ಕೊಟ್ಟಂಥ ಜ್ಞಾನ, ತಲಾಂತು, ತಿಳುವಳಿಕೆ ಎಲ್ಲವೂ ದೇವರನ್ನ ಮಹಿಮೆ ಪಡಿಸಬೇಕು. 150ನೇ ಕೀರ್ತನೆ ಹೇಳ್ತದೆ, ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನ ಘನಪಡಿಸಲಿ, ಯೆಹೋವನನ್ನ ಮಹಿಮೆ ಪಡಿಸಲಿ. ಹಾಗಾದ್ರೆ ಇವತ್ತು ದೇವರು ನಮಗೆ ಕೊಟ್ಟಿರುವಂತಹ ಸೌಂದರ್ಯ, ದೇವರು ನಮಗೆ ಕೊಟ್ಟಿರುವಂತಹ ಜ್ಞಾನ, ದೇವರು ನಮಗೆ ಕೊಟ್ಟಿರುವಂತಹ ಈ ಅಂಗಾಂಗಗಳನ್ನ ನಾವು ಯಾರನ್ನ ಮಹಿಮೆ ಪಡಿಸುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ? ಇದು ಬಹಳ ಪ್ರಾಮುಖ್ಯವಾದಂಥದ್ದು ಪ್ರಿಯರೇ. ದೇವರ ವಾಕ್ಯ ಬಹಳ ಸ್ಪಷ್ಟ ಹೇಳ್ತದೆ, ಮರ್ಯಾದೆಗೆ ತಕ್ಕಂಥ ಉಡುಪುಗಳನ್ನು ಹುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸ್ತೇನೆ. ಎಸ್, ಇವತ್ತು ದೇವರು ನಮಗೆ ವಾಕ್ಯದ ಮೂಲಕವಾಗಿ ಎಚ್ಚರಿಸ್ತಾ ಇದ್ದಾನೆ. ಯಾಕಂದ್ರೆ ಹೊರಗಡೆ ನಾವು ಅನೇಕ ಸಾರಿ ಹೇಳ್ತೇವೆ, ದೇವ್ರ ಹೃದಯ ನೋಡ್ತಾನ್ರಿ, ದೇವ್ರ ಹೃದಯ ನೋಡ್ತಾನ್ರಿ. ದೇವರು ನಿನ್ನ ಹೊರಗಿನ ಜೀವಿತವನ್ನು ಕೂಡ ನೋಡ್ತಾನೆ. ನೀವು ಯಾಜಕ ಕಾಂಡವನ್ನು ಓದುವಾಗ ಯಾಜಕರಿಗೆ ದೇವರು ವಸ್ತ್ರದ ವಿನ್ಯಾಸವನ್ನ, ನೀವು ಇಂಥದ್ದೇ ವಸ್ತ್ರಗಳನ್ನು ಉಟ್ಕೊಳ್ಬೇಕಂತೇಳಿ ಯಾಜಕರಿಗೆ ಹೇಳ್ತಾನೆ. ಇಂಥದ್ದೇ ಅದು ವಸ್ತುವಿನಿಂದ ಸಿದ್ಧ ಮಾಡಿರ್ಬೇಕಂತೇಳಿ ದೇವರು ಪರ್ಟಿಕ್ಯುಲರ್ ಆಗಿ ಇನ್ನರ್ ವೇರ್ಸ್ ಬಗ್ಗೆ ಕೂಡ ದೇವರು ಮಾತಾಡ್ತಾನೆ. ಈಸ್ ಕನ್ಸರ್ನ್ ಅಬೌಟ್ ಅವರ್ ಕ್ಲಾತ್ ಆಲ್ಸೋ. ಯಾಜಕರಿಗೆ ದೇವರು ಹೇಗೆ ಜೀವಿಸಬೇಕು, ಹೇಗೆ ನಡ್ಕೊಳ್ಬೇಕು, ಎಂತ ಬಟ್ಟೆ ಉಟ್ಕೊಳ್ಬೇಕು, ಎಂತ ಆಹಾರ ತಿನ್ಬೇಕು, ಹೇಗೆ ಮಾತಾಡಬೇಕು, ಹೇಗೆ ಜೀವಿಸಬೇಕು, ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ದೇವರು ಇಸ್ರಾಯೇಲ್ರ ಜೊತೆಗೆ ಮಾತಾಡಿದ. ಹಾಗೆ ಇವತ್ತು ದೇವರು ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಾದಂಥ ನಮ್ಮ ಸಂಗಡ ಕೂಡ ಆತನು ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ಬೈಬಲ್ ಹೇಳ್ತದೆ ಮತ್ತಾಯನ ಸುವಾರ್ತೆಯಲ್ಲಿ, ಮನುಷ್ಯನ ಪ್ರತಿಯೊಂದೊಂದು ಕಾರ್ಯಗಳಿಗೂ ಕೂಡ ದೇವರ ಮುಂದೆ ನಾವು ನಿಂತುಕೊಂಡು ಲೆಕ್ಕ ಒಪ್ಪಿಸಬೇಕಂತೇಳಿ ಬೈಬಲ್ ಹೇಳ್ತದೆ. ದೇವರು ಹೇಳ್ತಾನೆ, ಮಗನೇ, ಮಗಳೇ, ನಾನು ನಿನಗೆ ಸೌಂದರ್ಯ ಕೊಟ್ಟಿದ್ದೆ, ನೀನು ಅದನ್ನು ಹೇಗೆ ಉಪಯೋಗಿಸಿದ್ದೀಯಾ? ಮಗನೇ, ಮಗಳೇ, ನಾನು ನಿನಗೆ ಜ್ಞಾನ ಕೊಟ್ಟಿದ್ದೆ, ನೀನು ಹೇಗೆ ಅದನ್ನು ಉಪಯೋಗಿಸಿದ್ದೀಯಾ? ನಿನ್ನ ಹೇಳಿದ್ನಲ್ಲ, ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ, ಅದನ್ನು ಹೇಗೆ ಉಪಯೋಗಿಸ್ತಾ ಇದ್ದೇವೆ? ಒಳ್ಳೆ ಹಾಡುಗಳನ್ನು ಹೇಳುವಂತ ತಲಾಂತ ಕೊಟ್ಟಿದ್ದಾನ, ಹೇಗೆ ಉಪಯೋಗಿಸ್ತಾ ಇದ್ದೇವೆ? ಬಾರಿಸೋ ತಲಾಂತ ಕೊಟ್ಟಿದ್ದಾನೆ, ಹೇಗೆ ಉಪಯೋಗಿಸ್ತಾ ಇದ್ದೇವೆ? ದೇವರು ಕೊಟ್ಟದ್ದಕ್ಕೆ ಲೆಕ್ಕ 100% ಪಕ್ಕ ಕೇಳ್ತಾನೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ ನೀವು ಮನೆಗೆ ಹೋಗಿ ಓದಿ. ಆತನಿಗೆ 5 ಕೊಟ್ಟಂತವನಿಗೂ ಲೆಕ್ಕ ಕೇಳಿದ, 2 ಕೊಟ್ಟವನಿಗೂ ಲೆಕ್ಕ ಕೇಳಿದ, 1 ಕೊಟ್ಟವನಿಗೂ ಬಿಡ್ಲಿಲ್ಲ. ಸ್ವಾಮಿ, ಲೆಕ್ಕ ಪಕ್ಕ. ನಿನ್ನ ಹತ್ರ ಒಂದಿದೆಯಾ, ನೆಗ್ಲೆಕ್ಟ್ ಮಾಡಬೇಡ. ಪೌಲ ಹೇಳ್ತಾನೆ ತಿಮೋಥೆಗೆ, ಮಗನೇ, ನಿನ್ನಲ್ಲಿರುವಂತ ವರವನ್ನ ಅಲಕ್ಷ್ಯ ಮಾಡಬೇಡ ನೀನು ಅಂತೇಳಿ. ದೇವರ ಅಮೂಲ್ಯವಾದಂಥ ಜೀವನವನ್ನು ನಮಗೆ ಕೊಟ್ಟಿದ್ದಾನೆ. ಸ್ತ್ರೀಯರಿಗೆ ದೇವರು ಇವತ್ತು ಕರೆ ಕೊಡ್ತಾ ಇದ್ದಾನೆ. ಒಂದು ಕಡೆ ದೇವರ ಕೈಗಳಲ್ಲಿ ಸಾಧನವಾಗಿ ಉಪಯೋಗಿಸಲ್ಪಟ್ಟು ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ, ದೇವರ ರಕ್ಷಣೆಯ ಯೋಚನೆಯನ್ನು ನೆರವೇರಿಸಲಿಕ್ಕೆ ಅವರು ಬಲವಾಗಿ ಉಪಯೋಗಿಸಲ್ಪಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಇದೇ ಸ್ತ್ರೀಯರಿಂದ ಅನೇಕ ಜೀವಿತಗಳು ಹಾಳಾಗಿದ್ದಾವೆ, ಅನೇಕರು ನಾಶನ ಮಾರ್ಗದಲ್ಲಿ ಹೋಗಿದ್ದಾರೆ, ಅನೇಕರು ದಾರಿ ತಪ್ಪಿದ್ದಾರೆ, ಸೇವೆಯಿಂದ ದೂರ ಹೋಗಿದ್ದಾರೆ. ಇವತ್ತು ಒಬ್ಬ ಹೆಂಡತಿಯಾಗಿಯೋ, ಒಬ್ಬ ತಾಯಿಯಾಗಿಯೋ, ಒಬ್ಬ ಅಕ್ಕನಾಗಿಯೋ, ಒಬ್ಬ ತಂಗಿಯಾಗಿಯೋ ನೀನು ಹೇಗೆ ಜೀವಿಸ್ತಾ ಇದ್ದೀಯಾ, ಹೇಗೆ ನಡ್ಕೊಳ್ತಾ ಇದ್ದೀಯಾ? ನಿನ್ನ ಮನಸ್ಸಿಗೆ ಕೇಳ್ಕೊ. ಸ್ವಾಮಿ, ಒಂದು ವೇಳೆ ನನ್ನಲ್ಲಿ ತಪ್ಪಾದ ಉದ್ದೇಶ, ತಪ್ಪಾದಂಥ ಮಾರ್ಗ, ತಪ್ಪಾದಂಥ ಜೀವನ ಶೈಲಿ ನನ್ನಲ್ಲಿದ್ದರೆ, ಸ್ವಾಮಿ ನನಗೊಂದು ಅವಕಾಶ ನನಗೆ ಕೊಡು. ಶ್ರಮ ದಿನಗಳಲ್ಲಿ ದೇವರ ಹತ್ರ ನಾವು ಕೇಳೋಣ, ನಮ್ಮ ಜೀವನಗಳನ್ನು ಸರಿಪಡಿಸಿಕೊಳ್ಳೋಣ, ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಹಾಗಾಗುವಂತೆ ವಾಕ್ಯಗಳು ನಮ್ಮ ಆತ್ಮಗಳ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ನೇರವಾಗಿ ನೀನು ಮಾತನಾಡಿದೀಯಪ್ಪ. ಯಾವುದನ್ನು ನೀನು ನಮಗೆ ಪ್ರಬೋಧಿಸುವುದಕ್ಕಾಗಿ ನಮಗೆ ಅಪ್ಪಣೆ ಕೊಟ್ಟಿದ್ದೀಯೋ
ಅದನ್ನೇ ನಾವು ಪ್ರಬೋಧಿಸಿದ್ದೇವೆ. ಇದು ಹೇಳುವಂಥ ನನಗೂ ಕೇಳುವಂಥ ನಿನ್ನ ಮಕ್ಕಳಿಗೆ ಎಚ್ಚರಿಕೆ, ಸಂತೈಸುವಿಕೆ, ಆದರಣೆ, ನಮಗೆ ಬಿಡುಗಡೆಯನ್ನು ತರುವಂಥದ್ದಾಗಿದೆಯಲ್ಲಪ್ಪ. ಆದುದರಿಂದ ನಿನ್ನ ವಾಕ್ಯದ ಬೆಳಕಿನಲ್ಲೇ ನಮ್ಮ ಜೀವನಗಳನ್ನು ನಾವು ಪರೀಕ್ಷೆ ಮಾಡಿಕೊಂಡು, ಸ್ವಾಮಿ, ಇಲ್ಲಿರುವಂಥ ಪ್ರತಿಯೊಂದೊಂದು ಸ್ತ್ರೀಯರು ಕೂಡ ಅಂದು ನಿನ್ನ ಸೇವೆಯಲ್ಲಿ ಯಾವ ರೀತಿಯಲ್ಲಿ ಸ್ತ್ರೀಯರು ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆ ಮಾಡಿದರೋ, ಹಾಗೆಯೇ ನಿನ್ನ ಮಕ್ಕಳು ಒಂದಲ್ಲ ಒಂದು ರೀತಿಯಿಂದ ಅವರ ಕುಟುಂಬದಲ್ಲಿಯೋ, ಸಮಾಜದಲ್ಲಿಯೋ, ಸಭೆಯಲ್ಲಿಯೋ ಅವರು ಸೇವೆ ಮಾಡುವಂಥ ಸ್ತ್ರೀಯರಾಗಿ, ಆತ್ಮಗಳನ್ನು ಗೆಲ್ಲುವಂಥ ಸ್ತ್ರೀಯರಾಗಿ, ಸೇವೆಗೆ ಸಹಕಾರಿಣಿಯಾದಂಥ ಸ್ತ್ರೀಯರಾಗಿ ನಿನ್ನ ಚಿತ್ತವನ್ನು ಅವರು ನೆರವೇರಿಸುವಂಥ ಸಾಧನೆಗಳನ್ನಾಗಿ ನೀನು ಮಾಡು ಸ್ವಾಮಿ. ಕರ್ತನಾದಂಥ ದೇವರೇ, ಯಾರೆಲ್ಲ ಈ ಸ್ವಾರ್ಥ ಸೇವೆಗಾಗಿ ಪ್ರಯಾಸ ಪಟ್ಟಿದ್ದಾರೋ, ನೀತಿವಂತರಾಗಿ ಜೀವಿಸಿದ್ದಾರೋ, ನಿಷ್ಕಳಂಕರಾಗಿ ಜೀವಿಸಿದ್ದಾರೋ, ನೀತಿವಂತರಾಗಿ ಜೀವಿಸುವಂಥದ್ದಷ್ಟೇ ಅಲ್ಲ, ಈ ಲೋಕದಲ್ಲಿ ಗಂಡನಿಗೆ ವಿಧೇಯಳಾಗಿ, ಕುಟುಂಬದಲ್ಲಿ ತನ್ನ ಜವಾಬ್ದಾರಿಕೆಯನ್ನು ಅರಿತುಕೊಂಡು, ಕುಟುಂಬವನ್ನು ಭಯಭಕ್ತಿಯಿಂದ ಬೆಳೆಸುವಂಥದ್ರಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾ, ಸೇವೆ ಎಂಬುದಾಗಿ, ಇದು ಕರ್ತನು ನನಗೆ ಕೊಟ್ಟಂಥ ಸೇವೆ ಎಂಬುದಾಗಿ ಬಯಸಿ ಎಲ್ಲವನ್ನ ತ್ಯಾಗ ಮಾಡಿ ಇವತ್ತು ಈ ಲೋಕದಲ್ಲಿ ನಂಬಿಕೆ ಜೀವಿತವನ್ನು ಜೀವಿಸ್ತಾ ಇದ್ದಾರೋ ಅವರಿಗೆ ನಿನ್ನ ಮಾತು ಹೇಳ್ತದೆ. ಫಿಲಿಪ್ಪ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಚನದಲ್ಲಿ ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟು ಅಂತೇಳಿ. ಸ್ವಾಮಿ, ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ಆದುದರಿಂದ ಈ ಲೋಕದಲ್ಲಿ ನಾವು ಮಾನವಸ್ಥೆಯರಾಗಿ, ಮರ್ಯಾದೆಗೆ ತಕ್ಕಂಥ ಉಡುಪುಗಳನ್ನು ಧರಿಸಿಕೊಂಡು, ಸೇವೆ ಮನೋಭಾವನೆ ಉಳ್ಳವರಾಗಿ, ನೀನು ಮೆಚ್ಚುವಂಥ ಜೀವಿತವನ್ನ ದೆಬೋರಳಂತೆ ನೀತಿವಂತರಾಗಿ, ದೆಬೋರಳಂತೆ ಅನೇಕ ಜನರಿಗೆ ನಾವು ನ್ಯಾಯ ತೀರಿಸುವವರಾಗಿ, ದೆಬೋರಳಂತೆ ತಾಯಿಯ ಗುಣವನ್ನು ನಾವು ಹೊಂದಿದಂಥವರಾಗಿ, ದೆಬೋರಳ ಹಾಗೆ ಧೈರ್ಯವನ್ನು ತುಂಬುವವರಾಗಿ, ನಾವು ಅನೇಕರಿಗೆ ನಾವು ಸಾಕ್ಷಿಗಳಾಗಿ ಮಾದರಿಯಾಗಿ ಜೀವಿಸಲಿಕ್ಕೆ ಕೃಪೆ ಕೊಟ್ಟು ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೇನ್. ಕ್ರಿಸ್ತನ ಕರೆ ಸ್ತ್ರೀಯರಿಗಾಗಿ ಎಂಬ ಅತ್ಯುತ್ತಮವಾದ ಸಂದೇಶವನ್ನು ಅಯ್ಯನವರು ನಮಗೆ ಬಿತ್ತಿದ್ದಾರೆ. ಸ್ತ್ರೀಯರ ಪಾತ್ರ ಮನೆಗಳಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ, ಸಭೆಗಳಲ್ಲಿ ಹಾಗೂ ದೇವರ ಸೇವೆಯಲ್ಲಿ ಯಾವ ರೀತಿ ನಾವು ನಮ್ಮನ್ನು ದೇವರ ಮಹಿಮೆಗಾಗಿ ನಮ್ಮನ್ನು ನಾವು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಅತ್ಯುತ್ತಮ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಂಥ ಅಯ್ಯನವರಿಗೆ ಸಭೆಯ ಪರವಾಗಿ ಕೃತಜ್ಞತೆಯನ್ನು ಹೇಳ್ತಾರೆ. ಕೊನೆಯದಾಗಿ ನಾವು ಸಂಗೀತದಲ್ಲಿ 247ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಕೇವಲ
ಕರ್ತನ ಪ್ರಾರ್ಥನೆಯ ನಂತರ ಅಯ್ಯನವರು ಅಂತ್ಯಾಶೀರ್ವಾದದಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನೀ ಹೊತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನ ಕೈಗಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನವೇ ಸ್ವಾಮಿ. ಆಮೇಲೆ ವಿಶ್ವಾಸದಿಂದ ನಾವು ಕರ್ತನ ಆಶೀರ್ವಾದಗಳನ್ನು ಪಡ್ಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಕೃಪೆಯೂ, ಪರಿಶುದ್ಧಾತ್ಮನೇ ನಿನ್ನ ಅನ್ಯೋನ್ನತೆಯ ಮಧುರ ಸಹವಾಸವು ಕೇಳಿದಂಥ ವಾಕ್ಯದೊಂದಿಗೂ ನಾವು ಮಾಡುವಂಥ ಸೇವೆ ಕೆಲಸದೊಂದಿಗೂ ನಮ್ಮ ಎಲ್ಲ ಯೋಜನೆಗಳೊಂದಿಗೂ ಇವತ್ತು ವಾಕ್ಯಗಳನ್ನು ಆನ್ಲೈನ್ ಮೂಲಕವಾಗಿ ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವಜನರೊಂದಿಗೂ ಸಾರ್ವತ್ರಿಕ ಸಭೆಯೊಂದಿಗೂ ನಿನ್ನ ಆಶೀರ್ವಾದಗಳು ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಪಾಠವನಾದ ತೋರಿದರೆ ಜೀವದೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ, ನೋಡಿರುವಾಗಲೇ ತಾಪತಾಳಿದ ಕ್ರಿಸ್ತನದು ನೋಡಿರಿ. ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಯೇಸು ತನ್ನ